ಬಾರಮ್ಮ ಓಡಿ ಬಾರಮ್ಮ. ಯಾರ ದೋಷಗಳೆಷ್ಟು ನನಗೇಕೆ ಬೇಕು, ಯಾರ ದೋಷಗಳೆಷ್ಟು ನನಗೇಕೆ ಬೇಕು, ನನ್ನ ದೋಷವತಿದ್ದಿ ನೀ ಸಲಹಬೇಕು. ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ, ಕರೆಯಿದೆಂದೆನದೆ ಓಡಿ ಬಾರಮ್ಮ ಓಡಿ ಬಾರಮ್ಮ. ಪಾಪಿಗಳನ್ನು ಧರಿಪ ನೀ ದಯಾ ಸಿಂಧು, ಪಾಪಿಗಳನ್ನು ಧರಿಪ ನೀ ದಯಾ ಸಿಂಧು, ನೀಡನಗೆ ಕರುಣೆಯಿಂ ಆ ಕೃಪೆಯ ಬಿಂದು. ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ, ಕರೆಯಿದೆಂದೆನದೆ ಓಡಿ ಬಾರಮ್ಮ ಓಡಿ ಬಾರಮ್ಮ. ತಾಯಿ ನೀನಿರುತ್ತಿರಲು ತಬ್ಬಲಿಯೇ ನಾನು, ತಾಯಿ ನೀನಿರುತ್ತಿರಲು ತಬ್ಬಲಿಯೇ ನಾನು, ವಾತ್ಸಲ್ಯ ಸುಧೆಯುಣಿಸಲಾರೆಯ ನೀನು. ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ, ಕರೆಯಿದೆಂದೆನದೆ ಓಡಿ ಬಾರಮ್ಮ ಓಡಿ ಬಾರಮ್ಮ. ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ನೀಡು, ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ನೀಡು, ಎನ್ನರನ್ಮಂದಿರದಿ ನಿತ್ಯ ನಲಿದಾಡು. ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ, ಕರೆಯಿದೆಂದೆನದೆ ಓಡಿ ಬಾರಮ್ಮ ಓಡಿ ಬಾರಮ್ಮ. ಅಮ್ಮ ಅಮ್ಮ ಎಂದು ಕರೆಯುತ್ತೀನಮ್ಮ, ಕರೆಯಿದೆಂದೆನದೆ ಓಡಿ ಬಾರಮ್ಮ ಓಡಿ ಬಾರಮ್ಮ.
हे प्रेम रूप श्री राम कृष्ण करुणामय पालय माम् हे प्रेम रूप श्री राम कृष्ण करुणामय पालय माम् हे दीन बंधु श्री शारदेश मम प्राण प्रिय पाहि माम् हे दीन बंधु श्री शारदेश मम प्राण प्रिय पाहि माम् हे प्रेम रूप श्री राम कृष्ण करुणामय पालय माम् हे प्रेम रूप श्री राम कृष्ण करुणामय पालय माम् हे दीन बंधु श्री शारदेश मम प्राण प्रिय पाहि माम् हे दीन बंधु श्री शारदेश मम प्राण प्रिय पाहि माम् हे प्रेम रूप श्री राम कृष्ण करुणामय पालय माम् हे प्रेम रूप श्री राम कृष्ण करुणामय पालय माम् हे दीन बंधु श्री शारदेश मम प्राण प्रिय पाहि माम् हे दीन बंधु श्री शारदेश मम प्राण प्रिय पाहि माम् मम प्राण प्रिय पाहि माम् मम प्राण प्रिय पाहि माम् संजयागलो तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣ ಹೇಳಿದ್ರು, ಆತ್ಮ ಅಂದ್ರೆ ಪರಮಾತ್ಮ ಸೂಜಿಗಲ್ಲು, ಜೀವಾತ್ಮ ಸೂಜಿ. ಆತ ಎಳೆದುಕೊಂಡ್ರೆ ಯೋಗ, ಆದರೆ ಸೂಜಿಗೆ ಮಣ್ಣು ಮೆತ್ತುಕೊಂಡಿದ್ರೆ ಸೂಜಿಗಲ್ಲು ಅದನ್ನ ಎಳೆಯಲಾರದು. ಮಣ್ಣನ್ನು ತೊಳೆದು ಬಿಟ್ರೆ ಅದು ಎಳೆದುಕೊಂಡು ಬಿಡುತ್ತೆ. ಕಾಮಕಾಂಚನಗಳೆಂಬ ಮಣ್ಣನ್ನ ತೊಳೆಯಬೇಕು. ಕಾಮಕಾಂಚನವೇ ಮಣ್ಣು ಅಂತಂದ್ರು. ನೋಡಿ, ಆ ಮಣ್ಣು ಎಷ್ಟು ಕೆಲಸ ಮಾಡ್ತಾ ಇದೆ. ಮನಸ್ಸಿಗೆ ತಗುಲಬಹುದಾದಂತಹ ಮಣ್ಣು ಅಂದ್ರೆ ಪರಮಾತ್ಮನಿಂದ ದೂರೀಕರಿಸುವಂತಹ ಮಣ್ಣು. ಸೂಜಿಗೆ ತುಕ್ಕು ಹಿಡಿದಿದ್ರೆ ಸೂಜಿಗಲ್ಲು ಅಥವಾ ಅಯಸ್ಕಾಂತ ಹೇಗೆ ಅದನ್ನ ಸೆಳೆಯಲಾರದೋ ಆ ರೀತಿಯಲ್ಲಿ ಕಾಮಕಾಂಚನವೆಂಬ ಮಣ್ಣು ಮನಸ್ಸಿಗೆ ಅಥವಾ ಜೀವಾತ್ಮಕ್ಕೆ ಮೆತ್ತಿಕೊಂಡಿದ್ರೆ ಪರಮಾತ್ಮ ತನ್ನೆಡೆಗೆ ಎಳೆದುಕೊಳ್ಳಲಾರ, ಆಗ ಯೋಗ ಸಂಭವಿಸಲಾರದು ಅಂತ. ಯೋಗ ಅಂದ್ರೆ ಸೇರಿಕೊಳ್ಳೋದು. ಜೀವಾತ್ಮ ಪರಮಾತ್ಮನೊಂದಿಗೆ ಸೇರಿಕೊಂಡಾಗ ಯೋಗ. ಜೀವಾತ್ಮ ಅಂದ್ರೆ ಶರೀರ, ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಈ ಮೂರು ಶರೀರಗಳ ಉಳ್ಳದ್ದೇ ಆ ಜೀವಾತ್ಮ. ಸಂಸ್ಕಾರ ವಿಶೇಷಗಳು ಎಲ್ಲ ಸೇರಿರುವಂತಹದ್ದು. ಇಂತಹ ನಾವು ಪರಮಾತ್ಮನಿಂದ ಆಕರ್ಷಿಸಲ್ಪಡುವಂತಾಗಬೇಕು ಅಂತೆ. ಪರಸ್ಪರರಲ್ಲಿ ನಾವು ನಮ್ಮ ಜೀವನದಲ್ಲೂ ಕೂಡ ನೋಡಬಹುದು. ಒಬ್ಬ ವ್ಯಕ್ತಿ ಬಹಳ ಒಳ್ಳೆಯವನು ಅಂತ ಹೇಳಿದ್ರೆ ನಾವು ಅವನ ಕಡೆಗೆ ಆಕರ್ಷಿತರಾಗ್ತೇವೆ ಅಥವಾ ಅವಳ ಕಡೆಗೆ ಆಕರ್ಷಿತರಾಗ್ತೇವೆ. ಆ ಒಳ್ಳೆತನ ಇಲ್ಲದೆ ಇತ್ತು ಅಂತಂದ್ರೆ ನಾವು ಅವ್ರ ಕಡೆಗೆ ಆಕರ್ಷಿತರಾಗೋದಿರಲಿ, ದೂರ ಹೋಗ್ತೇವೆ. ಈ ಪರಮಾತ್ಮ ದೂರ ಹೋಗೋದು ಅಂತೇನಿಲ್ಲ, ಅವನು ಪಾಡಿಗಿರ್ತಾನ, ಅವನಷ್ಟೇನೆ. ಅವನು ಆಕರ್ಷಿಸುವಂತಾಗಬೇಕಾದ್ರೆ ಈ ಕೊಳೆ ಹೊರಟೋಗಿರ್ಬೇಕು. ಆಧ್ಯಾತ್ಮಿಕ ಸಾಧನೆಯ ಒಂದು ಪ್ರಧಾನ ಉದ್ದೇಶ ಅಥವಾ ಒಂದು ಪ್ರಧಾನ ಕಾರ್ಯ ಏನಪ್ಪಾ ಅಂತಂದ್ರೆ ಈ ಕೊಳೆಯನ್ನು ತೆಗೆಯುವಂತಹದ್ದು. ಮನಸ್ಸು ಶುದ್ಧವಾದ ಕೂಡಲೆಯೇ ಭಗವಂತನ ಸಾಕ್ಷಾತ್ಕಾರ. ಭಗವಂತನ ಸಾಕ್ಷಾತ್ಕಾರಕ್ಕೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬೇಕಾಗಿಲ್ಲ, ಇರೋ ಕೊಳೆಯನ್ನು ತೆಗೆದ್ರಾಯ್ತು ಅಂತ. ಇದರ ಮೇಲೆ ನಾವು ಧ್ಯಾನ ಮಾಡಬೇಕು. ಯಾಕೆಂತ ಹೇಳಿದ್ರೆ ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಅದು ಏನೋ ಬಹಳ ದೊಡ್ಡ ಯೋಗ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ಅದಕ್ಕೆ ಅನುಸಾರವಾಗಿ ಈ ಜನ ಅದೇನೋ ಬಗೆ ಬಗೆಯ ವಿನ್ಯಾಸಗಳೆಲ್ಲ ಇವೆ, ಅದಕ್ಕೆ ಸಂಬಂಧಪಟ್ಟಂತೆ ಬಗೆ ಬಗೆಯ ವಿವರಗಳೆಲ್ಲ ಇವೆ ಅಂತ ತಿಳ್ಕೊಂಡಿದ್ದೇ ಒಂದು ಬಗೆಯ ನಿರೀಕ್ಷೆಯಲ್ಲಿ ಇರ್ತಾರೆ. ಅದಕ್ಕನುಸಾರವಾದಂಥ ಕೆಲವು ಗುರುಗಳು ಅದಕ್ಕೆ ಬಗೆ ಬಗೆಯ ರೀತಿ ನೀತಿಗಳನ್ನೆಲ್ಲ ಮುಂದಿಟ್ಟು ಬೆರಗುಗೊಳಿಸಿ, ಓಹೋ ಸಾಧನೆ ಅಂತ ಹೇಳಿದ್ರೆ ಎಷ್ಟು ಅದ್ಭುತ ಅಂತನ್ನುವ ಭಾವನೆಯನ್ನು ಬರಿಸಿ ಆ ಗುರುಗಳು ತಾವು ದೊಡ್ಡವರಾಗುವಂತಹ ಒಂದು ಸಂದರ್ಭ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ತಮ್ಮನ್ನ ಜನರ ದೃಷ್ಟಿಯಲ್ಲಿ ಬಹಳ ದೊಡ್ಡವರು ಅಂತ ಅನಿಸ್ಕೊಳ್ಳೋ ದೃಷ್ಟಿಯಿಂದ ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಹೇಳಿ ಆ ಸಾಧನೆಯ ಭಯಂಕರತೆಯನ್ನು ಮುಂದಿಡೋದಕ್ಕೆ ಅವರೇನು ಪ್ರಯತ್ನ ಪಡೋದಿಲ್ಲ. ಬದಲಾಗಿ ಅತ್ಯಂತ ಸುಲಭವಾಗಿ ಜನ ಸಾಧನೆಯ ಮರ್ಮವನ್ನು ತಿಳಿದುಕೊಂಡು ಮುಂದೆ ಬರಲಿ ಅಂತನ್ನುವ ದೃಷ್ಟಿಯಿಂದ ಎಷ್ಟು ಸೊಗಸಾಗಿ ಹೇಳಿದ್ದಾರೆ. ಕಾಮಕಾಂಚನ ಆಸಕ್ತಿಯನ್ನು ತಿಳುತ್ತಕ್ಕಂಥ ಆ ಮಣ್ಣನ್ನ ತೊಳೆದುಕೊಂಡ್ರಾಯ್ತು ಅಂತ ಸುಲಭವಾಗಿ ಹೇಳಿದ್ರು ಕೂಡ ಎಷ್ಟು ಕಷ್ಟ ಇದೆ. ಅದಕ್ಕೆ ಆ ಮುಖ್ಯೋಪಾಧ್ಯಾಯ ಕೇಳ್ತಾನೆ, ಇದನ್ನು ತೊಳೆಯುವ ಬಗೆ ಹೇಗೆ?
ತೊಳಿಬೇಕು ಅಂತೇನೋ ನೀವು ಹೇಳಿದ್ರಿ, ಆ ತೊಳೆಯೋ ಬಗೆ ಹೇಗೆ? ಸೋಪ್ ಹಚ್ಚಬೇಕೆ? ಗಂಗಾ ಸ್ನಾನ ಮಾಡಬೇಕೆ? ಎಷ್ಟು ಜನ ಗಂಗೆ ಸ್ನಾನ ಮಾಡ್ತಾ ಇಲ್ಲ? ಮೀನು ಮೊಸಳುಗಳೆಲ್ಲ ಅದರೊಳಗೆ ಇವೆ. ಯಾವ ರೀತಿಯಲ್ಲಿ ಈ ಕಾಮಕಾಂಚನ ಆಸಕ್ತಿಯನ್ನು ತಡಿತಕ್ಕಂಥ ಮಣ್ಣನ್ನು ತೊಳ್ಕೊಳ್ಳೋದು ಹೇಗೆ ಅಂತ ಕೇಳ್ತಾನವನು. ಹಾಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನಿಗಾಗಿ ವ್ಯಾಕುಲತೆಯಿಂದ ಅಳು, ಆತನಿಗಾಗಿ ಸುರಿಸಿದ ಕಣ್ಣೀರು ಮಣ್ಣನ್ನು ತೊಳೆದು ಬಿಡುತ್ತೆ. ನೀನು ಹಾಗೆ ಮಾಡಿ ಪರಿಶುದ್ಧನಾಗಿಬಿಟ್ಟೆ ಅಂದ್ರೆ ಆಗ ಸೂಜಿ ಕಲ್ಲು ನಿನ್ನನ್ನು ಎಳೆದು ಬಿಡುತ್ತೆ. ಆಗ ಮಾತ್ರ ಯೋಗ. ಮಣ್ಣನ್ನು ತೊಳೆಯುವ ಬಗೆ ಹೇಗೆ? ಕಣ್ಣೀರು ಇಳಿಸೋದು. ಆದರೆ ಮೊಸಳೆ ಕಣ್ಣೀರಲ್ಲ. ಕೆಲವರು ಅಳೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮಾತೆತ್ತಿದ್ರೆ ಹತ್ತು ಬಿಡ್ತಾರೆ ಅವರು. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಸ್ತಾರೆ. ಅದು ಒಂದು ವಿಶೇಷವಾದ ವಿಚಾರವೇ. ಎಲ್ಲರಿಗೂ ಸಾಧ್ಯವಿಲ್ಲ ನೋಡಿ ಅದು. ಈ ಕಣ್ಣೀರು ಇಳಿಸುವಂತಹ ಒಂದು ಯೋಗ ಕ್ರಮವನ್ನ ಶ್ರೀರಾಮಕೃಷ್ಣರು ಹೊಸದಾಗಿ ಹೇಳಿಕೊಟ್ಟಿದ್ದಾರೋ ಎಂಬಂತೆ ಇದೆ. ಇಲ್ಲಿವರೆಗೆ ಭಗವಂತನಿಗಾಗಿ ಅಳುವಂತಹದ್ದನ್ನ ಅಥವಾ ಈ ಪಾಟಿ ಅಳುವಂತಹದ್ದನ್ನ ನಾವೆಲ್ಲೂ ನೋಡೇ ಇಲ್ಲ. ಅಮ್ಮ 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 ಅಂತ ಆ ದಕ್ಷಿಣೇಶ್ವರದ ಭವತಾರಿಣಿ ಕಾಳಿಯನ್ನ ಕರೆದು 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 ಹೊಸ ದೇವಸ್ಥಾನ ಅದು. ಸಾಮಾನ್ಯವಾಗಿ ಹೊಸ ದೇವಸ್ಥಾನ ಅಂತಂದ್ರೆ ದೇವರಿನ್ನೂ ಬಂದಿರಲ್ಲ ಅಲ್ಲಿ. ದೇವಸ್ಥಾನ ಹಳೆಯದಾದಷ್ಟುವೇ ದೇವರ ಆವಿರ್ಭಾವ ಜಾಸ್ತಿ ಅಂತ. ಅದು ಏನದು? ಆ ಗರ್ಭಗುಡಿ ಅಂತ ಹೇಳ್ತಕ್ಕಂಥದ್ದು ಕರ್ಪೂರದ ಹೊಗೆಯಿಂದ ಕರಿದಾಗಿರಬೇಕು. ಕಂಬಗಳೆಲ್ಲ ಆ ಪ್ರಸಾದವನ್ನು ತಿಂದು ಬರೆಸಿ ಎಷ್ಟು ಕೊಳೆ ಆಗಿದ್ರೆ ಅಷ್ಟು ಪೂರ್ವಕಾಲದ್ದು. ಪರಾಶರ ಮಹರ್ಷಿಗಳು, ವಶಿಷ್ಠ ಮಹರ್ಷಿಗಳು, ಜಮದಗ್ನಿ ಮಹರ್ಷಿಗಳು ಸ್ಥಾಪನೆ ಮಾಡಿದ ದೇವಸ್ಥಾನ ಅಂತ ಸ್ಥಳಪುರಾಣ ಹೇಳಿ ಆಹಾ ಆಹಾ ಅಂತ ಅನಿಸಿಕೊಳ್ಳುವಂತಹ ಒಂದು ಸ್ಥಿತಿ. ಅಲ್ಲಿ ಪರಮಾತ್ಮ ವಿಶೇಷವಾಗಿ ಇದ್ದಾನೆ ಅಂತ ಸಾಮಾನ್ಯವಾದಂತಹ ಒಂದು ಮನೋಭಾವ. ಆದರೆ ಈ ದಕ್ಷಿಣೇಶ್ವರದ ಭವತಾರಿಣಿ ದೇವಾಲಯ ಆಗತಾನೇ ಕಟ್ಟಲ್ಪಟ್ಟಂತಹದ್ದು. ಹೊಚ್ಚ ಹೊಸ ದೇವಸ್ಥಾನ. ಅಲ್ಲಿ ದೇವರಿರೋದಕ್ಕೆ ಸಾಧ್ಯವೇ? ಒಂದು ಕಾರಣಿಕ ಸ್ಥಳ, ಒಂದು ಶಕ್ತಿ ಇರ್ತಕ್ಕಂತಹ ಸ್ಥಳ ಅಂತ ಆಗಿದ್ರೆ ಅಲ್ಲಿ ಹೋಗಿ ಧ್ಯಾನ ಮಾಡಿದ್ರೆ, ಅಲ್ಲಿ ಸಾಕ್ಷಾತ್ಕಾರ ಆಗಿದ್ರೆ ನೋಡಿದ್ರ ಆ ದೇವಸ್ಥಾನದಲ್ಲಿ ಶಕ್ತಿ ಇದೆ. ಅದರಿಂದ ಯಾರು ಹೋಗಿ ಹತ್ತು ಕರೆದ್ರೂ ಕೂಡ ಸಾಕ್ಷಾತ್ಕಾರ ಕೊಟ್ಟು ಬಿಡ್ತಾನೆ ಅಂತ ಏನಾದ್ರು ಅಂದ್ಕೊಳ್ಬಹುದಾಗಿತ್ತು. ಆದ್ರೆ ಇಲ್ಲಿ ಅಂತಹದ್ದೇನೂ ಇಲ್ಲ. ಅಲ್ಲಿವರೆಗೆ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮಹಾತ್ಮರು ಯಾರೂ ಇಲ್ಲ. ಇವರೇ ಮೊದಲು. ಆದ್ರಿಂದ ದೇವಸ್ಥಾನ ಹೊಸದಾದರೂ ಸರಿಯೇ, ಹಳೆದಾದರೂ ಸರಿಯೇ, ಆದರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ವ್ಯಾಕುಲತೆ ತೀವ್ರವಾಗಿರಬೇಕು. ಆ ವ್ಯಾಕುಲತೆಯಿಂದ ಹತ್ತು ಕರಿಬೇಕು, ನೀನು ಬರಲೇಬೇಕು, ನಿನ್ನ ಸಾಕ್ಷಾತ್ಕಾರ ಇಲ್ಲದ್ರೆ ಸಾಧ್ಯವೇ ಇಲ್ಲ ನನಗೆ, ನಾನೊಂದು ಕ್ಷಣ ಕೂಡ ಬದುಕಿರ್ಲಾರೆ ನಿನ್ನ ಸಾಕ್ಷಾತ್ಕಾರವಿಲ್ಲದಿದ್ರೆ. ಈ ಬಗೆಯ ವ್ಯಾಕುಲತೆಯಿಂದ ಅಳಬೇಕಂತೆ ಶ್ರೀರಾಮಕೃಷ್ಣ ಹೇಳೋದು. ಸ್ವಯಂ ಅವರು ಕೂಡ ಯಾವ ರೀತಿಯಲ್ಲಿ ಹತ್ತು ಕರೆದು ಅವಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಅಂತ ಅನ್ನೋದನ್ನ ಯುಗಾವತಾರ ಶ್ರೀರಾಮಕೃಷ್ಣನ ಮೊದಲ ಸಂಪುಟವನ್ನ ಮತ್ತೆ ಮತ್ತೆ ಓದಿ ಮನನ ಮಾಡಿ ನಮ್ಮ ಮನಸ್ಸಿಗೆ ತಂದುಕೊಳ್ಬೇಕು. ಓಹೋ, ಅಳೋದು ಅಂದ್ರೆ ಹೀಗೆ ಅಂತ ಕಲ್ತ್ಕೊಳ್ಬೇಕು ನಾವು. ಭಗವಂತನಿಗಾಗಿ ಅಳೋದು ಹೇಗೆ ಅಂತ ಅನ್ನೋದನ್ನ ನಾವು ಶ್ರೀರಾಮಕೃಷ್ಣರ ಜೀವನವನ್ನು ಅಧ್ಯಯನ ಮಾಡಿಯೇ ತಿಳ್ಕೊಳ್ಬೇಕಾಗಿದೆ. ಶ್ರೀರಾಮಕೃಷ್ಣರು ಭಗವಂತನಿಗಾಗಿ ಅತ್ತವರು ಅಂತ ಇಷ್ಟೇ ಹೇಳಿದ್ರೆ ಸಾಕಾಗುತ್ತೆ. ಹೌದಾ ಅಂತ ಕೇಳ್ಕೊಳ್ಳೋದಕ್ಕೆ. ಹೌದೇ? ಹಾಗಾದ್ರೆ ಸರಿ, ಬಹಳ ಒಳ್ಳೆಯದು, ಅಲ್ಲಿಯೇ ನಿಂತು ಹೋಯ್ತದು. ಆದರೆ ಆ ಪುಸ್ತಕವನ್ನು ಯಾರಿಗೂ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಇಲ್ವೋ, ಕಣ್ಣು ಯಾರಿಗೂ ಮಬ್ಬಾಗಿದೆಯೋ ಅವರು ಬಾಕಿ ಉಳಿದವರಿಂದ ಆದರೂ ಓದಿಸಿ ಅದನ್ನು ಕೇಳಿ ತಿಳ್ಕೊಳ್ಬೇಕು. ಆಗ ಭಗವಂತನಿಗಾಗಿ ಅಳೋದು ಹೇಗೆ ತಿಳ್ತಕ್ಕಂಥ ಒಂದು ಭಾವನೆ ನಮ್ಮ ಹೃದಯದ ಆಳಕ್ಕೆ ಇಳಿಯುತ್ತೆ. ಇದು ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ. ನಮ್ಮ ಹೃದಯದ ಆಳಕ್ಕೆ ಇಳಿಬೇಕದು. ಭಗವಂತನನ್ನ ಕಣ್ಣೀರಿಟ್ಟು ಕರೆಯಬೇಕು,
ಅಂತ ಹೇಳ್ತಕ್ಕಂಥ ಈ ಒಂದು ಮಾತು ನಮ್ಮ ಹೃದಯದ ಅಂತರಾಳಕ್ಕೆ ಇಳಿಬೇಕು. ಅಲ್ಲಿಂದ ಅದು ಮತ್ತೆ ಬರೋದಕ್ಕೆ ಶುರುವಾಗುತ್ತೆ, ನಮಗೆ ಅರಿವಿಲ್ಲದಂತೆ. ಈಗಾಗಲೇ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನ ಅಧ್ಯಯನ ಮಾಡಿದಂತಹ ಎಷ್ಟೋ ಪುಣ್ಯಾತ್ಮರು ಅದಾಗಲೇ ಭಗವಂತನಿಗಾಗಿ ಅಳೋದಕ್ಕೆ ಪ್ರಾರಂಭಿಸಿದ್ದಾರೆ. ಅತ್ತವರು ಇದ್ದಾರೆ, ಅಳ್ತಾ ಇದ್ದಾರೆ. ಆದರೆ ಅತ್ತವರು ಪೇಪರ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಲಿಲ್ಲ, ಅದರಿಂದ ನಮಗೇನು ಗೊತ್ತಾಗೋದಿಲ್ಲ. ಅದೆಲ್ಲ ಹಾಗೇನು ಕೊಟ್ಟು ಅಂತ ಹೇಳಿದ್ರೆ ಅದು ನಿಜವಾದ ಆಧ್ಯಾತ್ಮಿಕ ಸಾಧನೆ ಆಗೋದಿಲ್ಲ. ನೋಡಿ ಎಷ್ಟು ಕಷ್ಟ ನೋಡಿ. ಆಧ್ಯಾತ್ಮಿಕ ಸಾಧನೆ ಮಾಡುವವರು ಗುಪ್ತವಾಗಿರ್ತಾರೆ, ಆದರೆ ಅವರು ಇರ್ತಾರೆ ಅಂತ ಹೇಳ್ತಕ್ಕಂಥ ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಭಾವಿಸಿ ತಿಳ್ಕೊಳ್ಬೇಕು. ಸುಮ್ಮನೆ ನೀವು ಇಷ್ಟು ಜನ ಬರಲಿಲ್ಲ, ನಿಮ್ಮ ಹೃದಯದ ಅಂತರಾಳದಲ್ಲೂ ಕೂಡ ಆ ಬಗೆಯ ಒಂದು ಕರೆಯುವ ಭಾವನೆ ಇದೆ. ಆದ್ರಿಂದಲೇ ಶ್ರೀರಾಮಕೃಷ್ಣರ ಕರೆಗೆ ಹೋಗೊಟ್ಟು ಬಂದಿದ್ದೀರಿ. ಇದನ್ನ ಹೆಚ್ಚಿಸಿಕೊಳ್ಬೇಕು, ಇದನ್ನು ಮತ್ತಷ್ಟು ಕೇಳಿ ಹೆಚ್ಚಿಸಿಕೊಳ್ಬೇಕು. ಇವತ್ತು ತಾನೇ ಒಬ್ರು ಸುಮಾರು 60 ವರ್ಷದ ಒಬ್ಬ ವ್ಯಕ್ತಿ ಬಂದು ಹೇಳಿದ್ರು, ಸ್ವಾಮೀಜಿ 4 ವರ್ಷ ಆಯಿತು ಈ ಉಪನ್ಯಾಸಕ್ಕೆ ಆಶ್ರಮಕ್ಕೆ ಬರೋದಕ್ಕೆ ಪ್ರಾರಂಭಿಸಿ, 4 ವರ್ಷ ಆಯಿತು ಅಂತ. 4 ವರ್ಷದಿಂದ ನಿರಂತರ ಬರೋದಕ್ಕೆ ಅವರಿಂದ ಸಾಧ್ಯವಾಗಿದೆ ಅಂತ ಅನ್ನೋದನ್ನ ಅವರು ಒಂದು ಬಗೆಯ ಸಂತುಷ್ಟಿಯ ಭಾವದಿಂದ ಹೇಳ್ತಾ ಇದ್ದಾರೆ. ಇಷ್ಟರ ಮಟ್ಟಿಗಾದ್ರೂ ನನ್ನಿಂದ ಸಾಧ್ಯವಾಯ್ತಲ್ಲ ಅಂತ. ಹಾಗೆ ಬಂದು ಕೇಳಿದ್ರಿಂದ ಅವರ ಹೃದಯದಲ್ಲಿ ಏನೋ ಒಂದು ಬಗೆಯ ವ್ಯಾಕುಲತೆ ಅವರಿಗೆ ಗೊತ್ತಿಲ್ಲದಂತೆ ಪ್ರಾರಂಭವಾಗಿದೆ. ಇದು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಒಂದಿದೆ, ಸುಪ್ತ ಮನಸ್ಸು ಅಂತ ಅದಕ್ಕೆ ಒಂದು ಅನುವಾದ ಮಾಡಿ ಹೇಳಬಹುದು. ಆ ಸುಪ್ತ ಮನಸ್ಸಿಗೆ ಈ ಜಾಗೃತ ಮನಸ್ಸಿನಲ್ಲಿ ನಾವು ಕೇಳಿದಂತಹದ್ದು ಮಾಡಿದಂತಹದ್ದು ಎಲ್ಲ ಹೋಗಿ ತಲುಪುತ್ತೆ. ಅದೇ ಸುಪ್ತ ಮನಸ್ಸಿನಿಂದ ಮತ್ತೆ ಅವುಗಳೆಲ್ಲ ಮರುಕಳಿಸಿ ಬರುತ್ತವೆ. ಆ ಸುಪ್ತ ಮನಸ್ಸು ಅಂದ್ರೆ ಅತ್ಯಂತ ಒಳಗಡೆ ಇರತಕ್ಕಂತಹ ಮನಸ್ಸು. ಅಲ್ಲಿಂದ ಯಾವಾಗ ಬರೋದಕ್ಕೆ ಪ್ರಾರಂಭವಾಯಿತೋ, ಯಾವುದು ನಮ್ಮ ವ್ಯಾಕುಲತೆ ಅಂತ ಹೇಳ್ತಕ್ಕಂಥದ್ದು, ನಮ್ಮ ಪ್ರಾರ್ಥನೆ ಅಂತ ಹೇಳ್ತಕ್ಕಂಥದ್ದು ಅಲ್ಲಿಂದ ಯಾವಾಗ ಬರೋಕ್ಕೆ ಪ್ರಾರಂಭವಾಯಿತೋ ಅದು ಆಂತರಂಗಿಕ ಪ್ರಾರ್ಥನೆ ಅಂತ ಅನಿಸ್ಕೊಳ್ಳುತ್ತೆ. ಅತ್ಯಂತ ಒಳಗಡೆಯಿಂದ ಬಂದಂತಹ ಪ್ರಾರ್ಥನೆ ಅಂತ. ಜೀವ ಕಿತ್ಕೊಂಡು ಬರುತ್ತೆ, ಕರಳು ಕಿತ್ಕೊಂಡು ಬರುತ್ತೆ ಅಂತ ಹೇಳ್ತಾರಲ್ಲ, ಆ ತರಹ ಉಸಿರು ಕಟ್ಟುವಷ್ಟರ ಮಟ್ಟಿಗೆ ಅಳಬೇಕು ಅಂತನೋ ಒಂದು ಅಭಿವ್ಯಕ್ತಿಯನ್ನು ಕೊಡ್ತಾರೆ ಶ್ರೀರಾಮಕೃಷ್ಣ. ಆ ರೀತಿಯಲ್ಲಿ ಹೇಳ್ತಾರೆ ಅವರು, ಉಸಿರು ಕಟ್ಟಬೇಕು, ಒಂದು ಬಗೆಯ ಕುಂಭಕವೇ ಉಂಟಾಗುತ್ತೆ ಅಂತ ಹೇಳ್ತಾರೆ. ಭಗವಂತನಿಗಾಗಿ ವ್ಯಾಕುಲತೆಯಿಂದ ಅಳುವ ಸಂದರ್ಭದಲ್ಲಿ ಉಂಟಾಗುವಂತಹ ಆ ಒಂದು ಕುಂಭಕ ಇದೆಯಲ್ಲ, ಅದು ಅವನನ್ನು ಸಮಾಧಿ ಸ್ಥಿತಿಗೆ ಏರಿಸಿಬಿಡುತ್ತೆ. ಆದರೆ ಇದೆಲ್ಲ ಒಮ್ಮೆಲೆ ಮಾಡ್ತಕ್ಕಂಥದ್ದಲ್ಲ ಅಂತ ಮತ್ತೆ ನಾನು ಯಥಾ ಪ್ರಕಾರ ಹೇಳುವಂತಹದ್ದಾಗುತ್ತೆ. ಇದ್ದಕ್ಕಿದ್ದಂತೆ ಕುಂಭಕ ಮಾಡಬೇಕು ಅಂತ ಹೊರಟ್ಬಿಟ್ಟು ಪ್ರತಿಯೊಂದು ಕೂಡ ಕ್ರಮಾಗತವಾಗಿ ಮುಂದುವರ್ಕೊಂಡು ಹೋಗಬೇಕು. ಆದರೆ ಕ್ರಮಾಗತವಾಗಿ ಅದನ್ನು ಬೆಳೆಸಿಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದನ್ನು ನೆನಪಿಟ್ಕೊಂಡಿರ್ಬೇಕು. ಉದಾಹರಣೆಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಭಗವದ್ ಭಕ್ತಿ ಭಗವದ್ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಉಪನ್ಯಾಸ ಕೇಳಿದಾಗಲೋ ಅಥವಾ ಕಷ್ಟ ಪರಂಪರೆಗಳು ಬಂದು ಮುತ್ತಿಕೊಂಡಾಗಲೋ ಅಥವಾ ರಾಮಕೃಷ್ಣ ವಚನ ವೇದ ಅಂತ ಹೇಳ್ತಕ್ಕಂಥ ಪುಸ್ತಕವನ್ನು ಅಧ್ಯಯನ ಮಾಡಿದಾಗಲೋ ಒಮ್ಮೆ ಕಿಡಿಯ ರೂಪದಲ್ಲಿ ಅದು ಕಾಣಿಸಿಕೊಳ್ಳುತ್ತೆ ನಮ್ಮೊಳಗಡೆ. ಪುಟ್ಟ ಕಿಡಿಯೋಪಾದಿಯಲ್ಲಿ ಇರುತ್ತದೆ, ಕಾಣಿಸ್ಕೊಳುತ್ತೆ, ಮಿನುಗುತ್ತೆ, ನಮಗೆ ಗೊತ್ತಾಗುತ್ತೆ. ನಮಗೆ ಸ್ವಲ್ಪ ವೈರಾಗ್ಯ ಬಂದಂತೆ, ಭಗವತ್ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಬಂದಂತೆ, ಭಗವತ್ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಅಂಕುರಿಸಿದಂತೆ ನಮಗೆ ಭಾವನೆ ಆಗುತ್ತೆ. ಆದರೆ ಆ ಕಿಡಿಯ ಮೇಲೆ ನಾವೇನಾದರೂ ಒಂದು ದೊಡ್ಡ ಕಟ್ಟಿಗೆಯನ್ನು ಹಾಕ್ತು ಅಂತ ಹೇಳಿದ್ರೆ ತಕ್ಷಣ ಆರಿ ಹೋಗ್ಬಿಡುತ್ತದೆ. ಅದನ್ನು ದಗದಗಿಸಿ ಉರಿಸಬೇಕು. ಆ ಭಕ್ತಿ ಅಂತ ಹೇಳ್ತಕ್ಕಂಥ ಆ ಕಿಡಿ ದಗದಗಿಸಿ ಉರಿಸಬೇಕು ಅದನ್ನ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಒಂದು ದೊಡ್ಡ ಸೌದೆಯನ್ನು ಅದರ ಮೇಲೆ ಇಟ್ಟರೆ ತಕ್ಷಣ ಆರಿ ಹೋಗುತ್ತೆ. ಅಂದ್ರೆ ಒಮ್ಮೆಲೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೀವ್ರತೆಯನ್ನು ತಂದುಕೊಂಡ್ರೆ
ಅವಾಂತರ. ಅದನ್ನು ಮೆಲ್ಲನೆ ಹೆಚ್ಚಿಸಬೇಕು ಅಂತ ಶ್ರೀರಾಮಕೃಷ್ಣ ಆದೇಶ. ಆ ಕಿಡಿಯ ಮೇಲೆ ಹತ್ತಿಯನ್ನು ಇಡಬೇಕು. ಆ ಹತ್ತಿಯ ಮೇಲೆ ತೆಂಗಿನಕಾಯಿ ಜುಂಗನ್ನು ಇಡಬೇಕು. ಆಗ ಇನ್ನು ಸ್ವಲ್ಪ ಜಾಸ್ತಿ ಪ್ರಕಾಶಮಾನವಾಗುತ್ತೆ. ಆಮೇಲೆ ಅದರಲ್ಲಿ ಚಿಕ್ಕ ಚಿಕ್ಕ ಒಣಗಿದ ಕಡ್ಡಿಗಳನ್ನು ಜೋಡಿಸಬೇಕು. ಆ ಕಡ್ಡಿಗಳಿಗೆಲ್ಲ ಬೆಂಕಿ ಹಚ್ಕೊಳ್ಳುತ್ತವೆ. ಆಮೇಲೆ ಅದರ ಮೇಲೆ ಸ್ವಲ್ಪ ದೊಡ್ಡ ಕಟ್ಟಿಗೆಯ ತುಣುಕನ್ನು ಹಾಕಬೇಕು. ಆಮೇಲೆ ಅದು ದಗದಗಿಸಿ ಉರಿಗೆ ಶುರುವಾಗುತ್ತೆ. ಅದ್ರ ಮೇಲೆ ದೊಡ್ಡ ದೊಡ್ಡ ಕಟ್ಟಿಗೆಯನ್ನು ಹಾಕಬೇಕು, ದಪ್ಪ ದಪ್ಪದ ಕಟ್ಟಿಗೆಯನ್ನು ಹಾಕಬೇಕು, ತಲೆಗಳನ್ನೆಲ್ಲ ಹಾಕಬೇಕು. ಆಗ ಅದು ಯಾವ ರೀತಿಯಲ್ಲಿ ದಗದಗಿಸಿ ಉರಿತಿದೆ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಆಮೇಲೆ ಅದರ ಮೇಲೆ ಬಾಳೆ ದಿಂಡನ್ನು ಹಾಕಿದರೂ ಕೂಡ ಆ ಬಾಳೆ ದಿಂಡು ಕೂಡ ಒಳ್ಳೆ ಒಣಗಿದ ಕಟ್ಟಿಗೆಯ ಉಪಾಧಿಯಲ್ಲಿ ಸುಡುತ್ತೆ ಅಂತ. ನಮ್ಮಲ್ಲಿ ಭಕ್ತಿ ಪ್ರೇಮ ಅಂತ ಹೇಳ್ತಕ್ಕಂಥದ್ದು ಆ ಬಗೆಯಾಗಿ ಜಾಗೃತಗೊಂಡಾಗ ಸುತ್ತಮುತ್ತಲ ಯಾವುದೇ ಪ್ರಾಪಂಚಿಕ ವಿಚಾರಗಳೇ ಆಗಲಿ ಅದರ ಸಮೀಪಕ್ಕೆ ಬಂದರೆ ಅದು ಸುಟ್ಟೇ ಹೋಗಿಬಿಡುತ್ತೆ. ಸುಟ್ಟು ಇನ್ನಷ್ಟು ಪ್ರಕಾಶಮಾನವೇ ಆಗುತ್ತೆ, ಬದಲಾಗಿ ಅದು ಮಸ್ಕಾಗುವುದಿಲ್ಲ ಅಂತ. ಹಾಗೆ ನಮ್ಮ ಅಂತರಂಗದ ವ್ಯಾಕುಲತೆಯನ್ನು ಬೆಳೆಸಿಕೊಳ್ಬೇಕು, ಕ್ರಮಾಗತವಾಗಿ ಬೆಳೆಸಿಕೊಳ್ಬೇಕು ಅಂತ ಹೇಳಿದಾಗ ಮುಖ್ಯೋಪಾಧ್ಯಾಯ ಹೇಳ್ತಾನೆ, ಆಹಾ ಆಹಾ ಎಂಥ ದಿವ್ಯವಾದ ಮಾತು. ಅಂದರೆ ಕಣ್ಣೀರಿನಿಂದ ಕಾಮಕಾಂಚನದ ಮಣ್ಣನ್ನು ತೊಳಿಬೇಕು, ಭಗವಂತನಿಗೆ ಹಾಗೆ ಅಳುವುದರ ಮೂಲಕ ಕಾಮಕಾಂಚನವೆಂಬ ತಿರ್ತಕ್ಕಂಥ ಮಣ್ಣನ್ನು ತೊಳಿಬೇಕು ಅಂತ ಹೇಳುವ ಮಾತಿಗೆ ಆ ಮುಖ್ಯೋಪಾಧ್ಯಾಯ ಹೇಳಿದ್ದು ಆಹಾ ಎಂಥ ದಿವ್ಯವಾದ ಮಾತು ಅಂತ. ಶ್ರೀರಾಮಕೃಷ್ಣರು ಈಗ ಹೇಳ್ತಾ ಇದ್ದಾರೆ, ಭಗವಂತನಿಗಾಗಿ ಅಳುವುದಾದರೆ ಆತನ ದರ್ಶನ ದೊರೆಯುತ್ತೆ, ಸಮಾಧಿ ಉಂಟಾಗುತ್ತೆ. ಯೋಗ ಸಿದ್ಧಿಸಿತು ಅಂದರೆ ಸಮಾಧಿ. ಭಗವಂತನಿಗಾಗಿ ಅತ್ತರೆ ಕುಂಭಕ ತಾನಾಗಿಯೇ ಉಂಟಾಗುತ್ತೆ. ಮುಂದಿನ ಮೆಟ್ಟಲೇ ಸಮಾಧಿ. ಇನ್ನೊಂದು ಮಾರ್ಗ ಇದೆ, ಧ್ಯಾನದ್ದು. ಸಹಸ್ರಾರದಲ್ಲಿ ಶಿವ ವಿಶೇಷ ರೂಪವಾಗಿ ಇದ್ದಾನೆ. ಆತನ ಮೇಲೆ ಧ್ಯಾನ ಮಾಡಬೇಕು. ಶರೀರ ತಟ್ಟೆ ಇದ್ದ ಹಾಗೆ, ಮನಸ್ಸು ಬುದ್ಧಿ ನೀರಿದ್ದ ಹಾಗೆ. ಈ ನೀರಿನಲ್ಲಿ ಸಚ್ಚಿದಾನಂದ ಸೂರ್ಯನ ಪ್ರತಿಬಿಂಬ ಬೀಳುತ್ತೆ. ಈ ಪ್ರತಿಬಿಂಬಿತ ಸೂರ್ಯನ ಧ್ಯಾನ ಮಾಡ್ತಾ ಹೋದಂತೆ ಭಗವಂತನ ಕೃಪೆಯಿಂದ ಸತ್ಯವಾದ ಸೂರ್ಯನ ದರ್ಶನ ದೊರೆಯುತ್ತೆ. ಇಲ್ಲಿ ಶ್ರೀರಾಮಕೃಷ್ಣರು ಇನ್ನೊಂದು ಮಾರ್ಗವನ್ನು ಹೇಳ್ತಾ ಇದ್ದಾರೆ. ಮೊದಲು ಹೇಳಿದ ಮಾರ್ಗ ಯಾವುದದು? ವ್ಯಾಕುಲ ಯೋಗ, ಭಗವಂತನಿಗಾಗಿ ಅಳುವಂತಹ ಯೋಗ. ಆದರೆ ಇನ್ನೊಂದು ಮಾರ್ಗ ಧ್ಯಾನದ್ದು. ಈ ಮನಸ್ಸು ಧ್ಯಾನಿಸುವಂತಹ ಸ್ವಭಾವದ್ದು. ಧ್ಯಾನ ಮಾಡ್ತಕ್ಕಂಥ ಸ್ವಭಾವ ಈ ಮನಸ್ಸಿಗಿಲ್ಲ ಅಂತ ತಿಳ್ಕೊಬೇಡಿ. ಆದರೆ ಅದು ಯಾವುದ್ಯಾವುದನ್ನೋ ಧ್ಯಾನಿಸ್ತಾ ಇರುತ್ತೆ ಅಷ್ಟೇ. ಅದು ತನಗೇನೇನು ಬೇಕೋ ಅದ್ರ ಮೇಲೆ ಧ್ಯಾನಿಸ್ತಾ ಇರುತ್ತೆ. ಅದು ಸಿಕ್ಕುವರೆಗೂ ಮನಸ್ಸು ಅದನ್ನು ಧ್ಯಾನಿಸ್ತಾ ಇರುತ್ತೆ. ಅದೊಂದು ಚೆನ್ನಾಗಿತ್ತು, ಅದು ಬೇಕಾಗಿತ್ತು, ಅದು ಯಾವಾಗ ಸಿಕ್ಕುತ್ತೋ ಗೊತ್ತಿಲ್ಲ ಅಂತ ಧ್ಯಾನಿಸ್ತಾ ಇರುತ್ತೆ. ಈ ಧ್ಯಾನವನ್ನು ನಾವು ಪರಮಾತ್ಮನೆಡೆಗೆ ಹರಿಸಬೇಕು. ಪರಮಾತ್ಮ ಎಲ್ಲಿದ್ದಾನೆ? ಶ್ರೀರಾಮಕೃಷ್ಣ ಹೇಳ್ತಾರೆ, ಸಹಸ್ರಾರದಲ್ಲಿ ಶಿವ ವಿಶೇಷ ರೂಪದಿಂದ ಇದ್ದಾನೆ. ಅದನ್ನೇ ಯೋಗಿಗಳು ಹೇಳೋದು. ಸಕಲ ಬ್ರಹ್ಮಾಂಡವನ್ನು ಬಸಿರಲಿ ಧರಿಸಿ ನಿತ್ಯವು ಪೊರೆವಳು ಮೂಲಾಧಾರ ಸಹಸ್ರಾರದಿ ಮುನಿಗಳವಳನು ನೆನೆವರು. ಶಿವನ ಹೊರತಿನ್ನಾರು ಅರಿಯರು ಅವಳ ದಿವ್ಯ ಸ್ವರೂಪವ. ಪದ್ಮವನದಲ್ಲಿ ಹಂಸರೂಪನ ಜೊತೆಗೆ ನಲಿಯುವ ಮಾಟವ. ತಾಯಿ ದುರ್ಗೆಯ ನಿಜವನರಿಯುವ ಧೀರರಾರೋ ಜಗದೊಳು. ಆರು ದರ್ಶನ ವೇದ ಶಾಸ್ತ್ರ ಪುರಾಣವರಿಯದು ಅವಳನು. ಯೋಗಿ ಹೃದಯದ ದಿವ್ಯ ನಿತ್ಯಾನಂದ ರೂಪಿಣಿ ಆಕೆಯು. ತನ್ನ ಆನಂದದಲ್ಲಿ ತಾನೇ ಜೀವರೆದೆಯೊಳಗಿರುವಳು.
ಎಲ್ಲರಿಗೂ ಗೊತ್ತಿರುವಂತಹ ವಿಷಯವೇ ಇದು, ಓದಿ ಓದಿ ಅಥವಾ ಕೇಳಿ ಕೇಳಿ. ಆದರೆ ಶ್ರೀರಾಮಕೃಷ್ಣರು ತಮ್ಮ ಅನುಭವದಿಂದ ಹೇಳ್ತಾ ಇದ್ದಾರೆ, ಆ ಸಹಸ್ರಾರದಲ್ಲಿ ಶಿವ ಸದಾ ಇದ್ದಾನೆ, ಶಿವೆ ಕೂಡ ಅಲ್ಲೇ ಇದ್ದಾಳೆ. ಶಿವ ಶಕ್ತಿ, ಶಿವ ಶಕ್ತಿ ಅಂತ ಹೇಳಿದ್ರೆ ಶೈವರಿಗೆ ಮಾತ್ರ ಸಂತೋಷವಾಗುತ್ತೆ, ವೈಷ್ಣವರಿಗೆ ಅದರಿಂದ ನಾರಾಯಣ ಲಕ್ಷ್ಮಿ, ಲಕ್ಷ್ಮೀ ನಾರಾಯಣ ಅಲ್ಲೇ ಇದ್ದಾರೆ ಅಂತ ಅಂದ್ಕೊಳ್ಳಿ, ಏನಂತೆ. ಶಕ್ತಿ ಶಕ್ತಿ ಯಾವುದಾದ್ರೇನು, ಸಾಕ್ಷಾತ್ಕಾರವಾಗಬೇಕಾದ್ರೆ ಸಹಸ್ರಾರಕ್ಕೆ ಇರಲೇಬೇಕು. ಅದನ್ನ ಆ ಕಡೆ ವ್ಯಾಕುಲ ಯೋಗದಿಂದ ಮಾಡಿದ್ರೆ ಈ ಕಡೆ ಧ್ಯಾನ ಯೋಗದಿಂದ ಮಾಡಬಹುದು. ಈ ಧ್ಯಾನ ಹೇಗೆ ಮಾಡಬೇಕು? ಶರೀರವನ್ನು ಸ್ಥಿರವಾಗಿಟ್ಟು ಮನಸ್ಸನ್ನು ಮೇಲ್ಮುಖವಾಗಿ ಹರಿಸಬೇಕು. ಶರೀರ ಮೊಟ್ಟ ಮೊದಲನೇದಾಗಿ ಸುಮ್ಮನಿರೋದಕ್ಕೆ ಸಾಧ್ಯವಾಗಬೇಕು. ಆಮೇಲೆ ಮನಸ್ಸು ಸುಮ್ಮನಿರುತ್ತೆ, ಇರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಶ್ರೀರಾಮಕೃಷ್ಣ ಎಂಥ ಉದಾಹರಣೆ ಕೊಡ್ತಾರೆ ನೋಡಿ. ಶರೀರ ತಟ್ಟೆ ಇದ್ದ ಹಾಗೆ, ಮನಸ್ಸು ಬುದ್ಧಿ ನೀರಿದ್ದ ಹಾಗೆ. ಈ ನೀರಿನಲ್ಲಿ ಸಚ್ಚಿದಾನಂದ ಸೂರ್ಯನ ಪ್ರತಿಬಿಂಬ ಬೀಳುತ್ತೆ. ಈ ಪ್ರತಿಬಿಂಬಿತ ಸೂರ್ಯನ ಧ್ಯಾನ ಮಾಡ್ತಾ 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 ಭಗವಂತನ ಕೃಪೆಯಿಂದ ಸತ್ಯವಾದ ಸೂರ್ಯನ ದರ್ಶನ ದೊರೆಯುತ್ತೆ. ಮೊದಲು ಭಾವನಾತ್ಮಕ ಭಗವಂತ, ಆಮೇಲೆ ಸತ್ಯವಾದ ಭಗವಂತ. ಮೊದಲು ಪ್ರತಿಬಿಂಬಿತ ಸೂರ್ಯ, ಆಮೇಲೆ ನಿಜವಾದ ಸೂರ್ಯ ಅಂತ. ಅದು ಎಲ್ಲಿ ಬೀಳುತ್ತೆ ಆ ಪ್ರತಿಬಿಂಬ? ನಮ್ಮ ಮನಸ್ಸಿನಲ್ಲೇ. ಮನಸ್ಸು ಬುದ್ಧಿ ಅಂತ ಹೇಳ್ತಕ್ಕಂತಹದ್ದು ನೀರು. ನೀರು ಚಲಚಲ, ಚಂಚಲ. ಅದು ಚಂಚಲವಾಗಿದ್ದಾಗ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣೋದೇ ಇಲ್ಲ. ಬಿಂಬ ಇರಲಿ, ಪ್ರತಿಬಿಂಬವೇ ಕಾಣೋದಿಲ್ಲ. ಅದಕ್ಕೇನು ಮಾಡಬೇಕು? ನೀರು ಅಲುಗಾಡದಂತೆ ಮಾಡಬೇಕು. ನೀರು ಅಲುಗಾಡದೆ ಅಂತ ಇರಬೇಕಾದ್ರೆ ಆ ನೀರು ಯಾವ ತಟ್ಟೆಯಲ್ಲಿ ಇದೆಯೋ ಅದು ತೆಪ್ಪಗಿರಬೇಕು. ತಟ್ಟೆ ಸುಮ್ಮನಿತ್ತು ಅಂತಂದರೆ ನೀರು ಕೂಡ ಸುಮ್ಮನಿರುತ್ತೆ. ಹಾಗೆ ನಮ್ಮ ಶರೀರ ಅಂತ ಹೇಳ್ತಕ್ಕಂಥದ್ದು ತಟ್ಟೆ ಇದ್ದಂತೆ, ಮನಸ್ಸು ಅಂತ ಹೇಳ್ತಕ್ಕಂಥದ್ದು ನೀರಿದ್ದಂತೆ. ಆದ್ದರಿಂದ ಶರೀರವನ್ನು ಸುಮ್ಮನಾಗಿಸಿದಾಗ ತನ್ನಷ್ಟಕ್ಕೆ ಮನಸ್ಸು ಶಾಂತವಾಗುತ್ತೆ. ಆ ಶಾಂತವಾದ ಮನಸ್ಸನ್ನು ಅತ್ಯಂತ ವೇಗವಾಗಿ ಭಗವಂತನ ಕಡೆಗೆ ಓಡಿಸಬೇಕು. ಹೇಗಿದ್ರೂ ಅದು ಹರಿತಕ್ಕಂಥ ಸ್ವಭಾವದ್ದು ಭಗವಂತನ ಕಡೆಗೆ. ಅದು ಅತಿತ್ತ ಹರಿದಾಡ್ದ ಇತ್ತು ಅಂತಂದರೆ, ಅಲೆಗಳಿಂದ ಕೂಡಿತ್ತು ಅಂತ ಹೇಳಿದ್ರೆ ಏನೂ ಆಗೋದಿಲ್ಲ. ಶರೀರವನ್ನು ಸ್ಥಿರವಾಗಿಸೋದು ಅಂತನೋ ಮಾತನ್ನು ಕೇಳಿದ ತಕ್ಷಣ ಬಿಗಿಯಾಗಿ ಕುಳಿತುಕೊಂಡು ಬಿಡ್ತಾರೆ. ಬುದ್ಧನ ವಿಗ್ರಹ ಅಥವಾ ಸ್ವಾಮಿ ವಿವೇಕಾನಂದರ ವಿಗ್ರಹ ಅದನ್ನು ನೋಡಿ ಅದೇ ರೀತಿಯಲ್ಲಿ ಬಿಗಿಯಾಗಿ ಕುಳಿತುಕೊಳ್ಬೇಕು ಅಂತ ಹೀಗೆ ಕತ್ತು, ಕೈಕಾಲು, ಸೊಂಟ ಇವುಗಳನ್ನೆಲ್ಲ ಬಿಗಿಗೊಳಿಸಿಕೊಂಡು ಕುಳಿತುಕೊಳ್ತಾರೆ. ಸಾಕ್ಷಾತ್ಕಾರ ಮಾಡಿಕೊಂಡೇ ಬಿಡ್ತೇನೆ ನೋಡಿ. ಶರೀರವನ್ನು ಈ ಥರ ಬಿಗಿಯಾಗಿ ಕುಳ್ಳಿರಿಸಿಬಿಟ್ರೆ ಒಳಗಡೆ ಪ್ರತಿಬಿಂಬ ಕಾಣುತ್ತೆ ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ ಅಂತ ಕುಳ್ಳಿರಿಸಿ ಆಮೇಲೆ ಬರ್ತಾರೆ. ಧ್ಯಾನ ಮಾಡಿದೆ ಸ್ವಾಮೀಜಿ, ಬೆನ್ನು ಹಿಡ್ಕೊಂಡು ಬಿಡ್ತು, ಕತ್ತು ಉಳುಕ್ಬಿಡ್ತು. ಆಗ ನಾವು ನರ್ಸಿಂಗ್ ಹೋಮಿಗೆ ದಾರಿ ತೋರಿಸ್ಬೇಕಾಗತ್ತೆ. ಶರೀರ ಸ್ಥಿರವಾಗಿರಬೇಕು, ಆದರೆ ಆರಾಮವಾಗಿರಬೇಕು. ನರನಾಡಿಗಳು ಆರಾಮವಾಗಿರಬೇಕು. ಹೂವಿನೋಪಾದಿಯಲ್ಲಿ ಕುಳಿತುಕೊಳ್ಬೇಕು, ಅಲುಗಾಡಬಾರ್ದು. ಮೈ ತುರಿಸ್ತಾ ಇದ್ರು ಕೂಡ ಅದು ತುರಿಸದಂತೆ ನೋಡಿಕೊಳ್ಬೇಕು, ಸರಿಯಾಗಿ ಸ್ನಾನ ಇತ್ಯಾದಿ ಮಾಡಿ. ಅಷ್ಟಾಗಿಯೂ ಕೂಡ ಈ ಧ್ಯಾನದ ವೇಳೆಯಲ್ಲಿ ಸಾಮಾನ್ಯವಾಗಿ ತುರುಕಿ ಜಾಸ್ತಿ. ಅದು ಸ್ವಲ್ಪ ತುರಿಸ್ತಾ ಇದ್ರು ಕೂಡ ಜಾಸ್ತಿಯಾಗಿ ಕಾಣ್ತದೆ ಅದು. ಯಾಕೆಂದ್ರೆ ಗಮನ ಇರೋದೆಲ್ಲ ಶರೀರದಲ್ಲೇ. ಆಗ ಇಲ್ಲ, ಅದ್ರ ಕಡೆ ಗಮನ ಕೊಡೋದಿಲ್ಲ ನಾನು. ಇಂತಹದ್ದೊಂದು ಆಗುತ್ತೆ, ಆದರೂ ಕೂಡ ನಾನು ಅದ್ರ ಕಡೆ ಗಮನ ಕೊಡೋದಿಲ್ಲ. ಅದಕ್ಕೆಲ್ಲ ಗಮನ ಕೊಡ್ತಾ ಇತ್ತು ಅಂತ ಹೇಳಿದ್ರೆ ಆದಿ ಅಂತಿವಿಲ್ಲ ಅಂತ ಮನಸ್ಸಿಗೆ ಹೇಳಿ ದೃಢ ಮಾಡ್ಕೊಳ್ಬೇಕು. ಇಷ್ಟಾದರೂ ಕೂಡ ಪ್ರಾರಂಭದಲ್ಲಿ ಕಾಲು ನೋವಾಗುತ್ತೆ,
ಸೊಂಟ ನೋವು ಆಗುತ್ತೆ. ಅಷ್ಟು ಸಡಿಲವಾಗಿ ಕುಳಿತಿದ್ರು ಕೂಡ, ಆರಾಮವಾಗಿ ಕುಳಿತಿದ್ರು ಕೂಡ ನೋವು ಆಗೇ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ 30 ವರ್ಷ 40 ವರ್ಷ ನಂತರದವರು ಧ್ಯಾನಕ್ಕೆ ಕುಳಿತರಂತುವೇ ನೋವು ಇನ್ನೂ ಜಾಸ್ತಿ. ಮೂಳೆಗಳೆಲ್ಲ ಬಹಳ ಗಟ್ಟಿಯಾಗಿರುತ್ತವೆ. ಆಗ ಸಣ್ಣ ವಯಸ್ಸಿನಿಂದಲೇ ಕುಳಿತು ಅಭ್ಯಾಸ ಮಾಡ್ತು ಅಂತ ಹೇಳಿದ್ರೆ ಆ ಆಸನಕ್ಕೆ ಅದು ರೂಢಿ ಆಗಿಬಿಡುತ್ತೆ. ಶರೀರದ ಎಲ್ಲ ಅಂಗಾಂಗಗಳು ಕೂಡ ಒಗ್ಗಿಕೊಳ್ಳುತ್ತವೆ. ಅದಕ್ಕೋಸ್ಕರವೇ ಸಣ್ಣ ವಯಸ್ಸಿನಿಂದ ಪ್ರಾರಂಭಿಸಬೇಕು ಅಂತ ಹೇಳಿರೋದು. ದೊಡ್ಡ ವಯಸ್ಸಿನವರಾದರೆ ಮೆಲ್ಲನೆ ಅಭ್ಯಾಸ ಮಾಡಬೇಕು. ಸ್ವಲ್ಪ ನೋವಾಗುತ್ತೆ, ಕಾಲು ಬದಲಾಯಿಸಿಕೊಂಡು ಆಮೇಲೆ ಒಂದು 10 ನಿಮಿಷ ಅಲುಗಾಡದೆ ಕುಳಿತಿರಬೇಕು. ಮತ್ತೆ ಅಲುಗಾಡದೆ ಕುಳಿತಿರಬೇಕು, ಸ್ಥಿರವಾಗಿ ಕುಳಿತಿರಬೇಕು, ಆದರೆ ಆರಾಮವಾಗಿ ಕುಳಿತಿರಬೇಕು. ಬಹಳ ಜನ ಕತ್ತು ನೋವು ಅಂತ ಬರೋದಕ್ಕೆ ಕಾರಣ ಧ್ಯಾನ ಕುಳಿತೆ, ಅಂದರೆ ಧ್ಯಾನಾಭ್ಯಾಸಿಗಳು. ಆದರೆ ಅವ್ರನ್ನ ಕೇಳಿ, ನೀವು ಕತ್ತನ್ನು ಬಹಳ ಬಿಗಿಯಾಗಿ ಇಟ್ಕೊಂಡು ಕುಳಿತಿದ್ರಿ, ಅದಕ್ಕೋಸ್ಕರ ಈ ಥರ ನೋವಾಗಿದೆ. ಇಲ್ಲ ಸ್ವಾಮೀಜಿ, ಚೆನ್ನಾಗಿ ಗೊತ್ತು ನಮಗೆ, ನೀವು ಹೇಳಿದಂತೆ ಆರಾಮಾಗಿ ಸಡಿಲವಾಗಿ ಇಟ್ಕೊಂಡು ಕುಳಿತಿದ್ದೆ, ಆದರೂ ಕೂಡ ನೋವಾಗ್ತಾ ಇದೆ. ಅಲ್ಲೇನಾಗಿದೆ ಕಥೆ ಅಂತ ಹೇಳಿದ್ರೆ, 2 ನಿಮಿಷಕ್ಕೆಲ್ಲ ಮನಸ್ಸಿನಲ್ಲಿ ಏನೋ ಒಂದು ಬಗೆಯ ಬಿಗಿತ ಉಂಟಾಗಿ ಅದು ಶರೀರವು ಕೂಡ ಬಿಗಿತ, ಅವರಿಗೆ ಗೊತ್ತಿಲ್ಲದಂತೆ, ಅವರ ಅರಿವಿಗೆ ಬರದಂತೆ ಅದು ಬಿಗಿಯಾಗಿ ಬಿಟ್ಟಿರುತ್ತೆ. ಆಮೇಲೆ ಮನಸ್ಸನ್ನು ಇನ್ನಷ್ಟು ತೀವ್ರಗೊಳಿಸಿಬಿಟ್ಟಿರ್ತಾರೆ, ಶರೀರ ಇನ್ನಷ್ಟು ಬಿಗಿಯಾಗಿ ಬಿಟ್ಟಿರುತ್ತೆ. ಅವರಿಗೆ ಗೊತ್ತೇ ಇರೋದಿಲ್ಲ ತಾವು ಬಿಗಿಯಾಗಿ ಕುಳಿತಿದ್ದೇವೆ ಅಂತ. ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜರು ಬ್ರಹ್ಮಚಾರಿಗಳಿಗೆ ಸಲಹೆ ಸೂಚನೆಗಳನ್ನು ಕೊಡುವ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ರು. ಈ ಕತ್ತನ್ನು ಆ ಕಡೆ ಈ ಕಡೆ ತಿರುಗಿಸಿ ಅದಕ್ಕೆ ಸ್ವಲ್ಪ ವ್ಯಾಯಾಮವನ್ನು ಕೊಡಬೇಕು ಅಂತ. ಬೆಳಿಗ್ಗೆ ಧ್ಯಾನ, ಸಂಜೆ ಧ್ಯಾನ ಅಥವಾ ಹೆಚ್ಚೊತ್ತು ಧ್ಯಾನ ಇತ್ಯಾದಿ ಮಾಡ್ತಾ ಆ ಕತ್ತಿನಲ್ಲಿ ಒಂದು ಬಗೆಯ ಬಿಗಿತ, ಟೆನ್ಷನ್ ಬೆಳೆಯಬಹುದು. ಅದರಿಂದ ಪ್ರತಿದಿನ ಕತ್ತಿಗೆ ಒಂದು ವ್ಯಾಯಾಮ ಇರಬೇಕು ಅಂತ. ಆಗ ಅದು ಸಡಿಲವಾಗುತ್ತೆ. ಸ್ವಲ್ಪ ಏನಾದರೂ ಬಿಗಿತ ಬೆಳೀತಾ ಬರ್ತಾ ಇದ್ರೂ ಕೂಡ ಅದು ಸಡಿಲವಾಗುತ್ತೆ. ಡಾಕ್ಟ್ರವರೆಗೂ ಹೋಗುವಂತಹದ್ದು ತಪ್ಪುತ್ತೆ. ಹೀಗೆ ಶ್ರೀರಾಮಕೃಷ್ಣರು ಶರೀರವನ್ನು ಸ್ಥಿರವಾಗಿ ಇಟ್ಟಿರಬೇಕು ಅಂತ ಹೇಳಿದ್ರು ಕೂಡ ಅದನ್ನು ಮೆಲ್ಲನೆ ಅಭ್ಯಾಸ ಮಾಡ್ಕೊಂಡು ಬರಬೇಕು ಅಂತನೋ ಮಾತನ್ನ ನಾವು ಇಲ್ಲಿ ನೆನಪಿಗೆ ತಂದುಕೊಳ್ಬೇಕಾಗತ್ತೆ. ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ಅಂತ ಒಂದು ಪುಸ್ತಕ ಇದೆ. ಇಂಗ್ಲಿಷ್ ಬಲ್ಲವರು ಓದಲೇಬೇಕಾದಂತಹ ಪುಸ್ತಕ. ಪ್ರತಿಯೊಂದು ವಿವರವನ್ನು ಅಲ್ಲಿ ಕೊಡಲಾಗಿದೆ. ಅಲ್ಲಿ ಇಲ್ಲಿ ಯಾರನ್ನೂ ಕೇಳಬೇಕಾಗೇ ಇಲ್ಲ ಈ ಧ್ಯಾನಕ್ಕೆ ಸಂಬಂಧಪಟ್ಟಂತೆ. ಅಷ್ಟರ ಮಟ್ಟಿನ ವಿವರವನ್ನು ಅಲ್ಲಿ ಕೊಡಲಾಗಿದೆ. ಆ ವಿವರಗಳೆಲ್ಲ ಮೆಲ್ಲನೆ ನಮ್ಮ ತಲೆ ಒಳಗೆ ಬರಬೇಕು. ಅದು ಬಹಳ ಮುಖ್ಯ. ಆ ಪುಸ್ತಕದಲ್ಲೇ ಇದ್ರೆ ಸ್ವಾರಸ್ಯ ಇಲ್ಲ. ಓದ್ಬಿಟ್ಟು ಆ ಪುಸ್ತಕ ಬಹಳ ಚೆನ್ನಾಗಿತ್ತು, ನಾನು ಓದಿದ್ದೇನೆ, ನೀವು ಓದಿ ಅಂತ ಉಳಿದವರಿಗೆ ಕೊಟ್ಟರು ಪ್ರಯೋಜನವಿಲ್ಲ. ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ವಿವೇಕದ ವಾಣಿ ನಮ್ಮ ತಲೆಯೊಳಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಕೂಡ ಧ್ಯಾನಕ್ಕೆ ಕುಳಿತು ಸಾಧನೆಯಲ್ಲಿ ಮುಂದುವರಿಯುವ ಸಂದರ್ಭದಲ್ಲಿ ಉಂಟಾಗತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ತಕ್ಷಣ ನಮಗೇ ಉತ್ತರಗಳು ನೆನಪಾಗುತ್ತೆ. ಓಹೋ, ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ನಲ್ಲಿ ಈ ಉತ್ತರ ಹೇಳಲಾಗಿದೆ, ಅದರಲ್ಲಿ ನಾನು ಸರಿ ಮಾಡ್ಕೊಳ್ಬೇಕಾಗಾದ್ರೆ ಅವರಿವ್ರನ್ನ ಕೇಳಿ ಸರಿಪಡಿಸ್ಕೊಳ್ಳೋದಕ್ಕಿಂತ ನಮ್ಮ ಅಂತರಂಗದಲ್ಲೇ ಅದನ್ನು ನಾವು ಸರಿಪಡಿಸ್ಕೊಳ್ಬಹುದು. ಆದರೆ ಈ ಬಗೆಯ ತಿಳುವಳಿಕೆಯನ್ನು ಹೆಚ್ಚಿಕೊಳ್ಬೇಕಾಗತ್ತೆ. ಇದು ಸಾಧನೆ ಮಾಡುವವರ ತಲೆನೋವು. ಆದರೆ ಸುಮ್ಮನೆ ಕೇಳಿ ಭಾವಿಸಿ ನಮಗೆ ಈ ಜನ್ಮಕ್ಕೆ ಇಷ್ಟೇ ಸಾಕು ಅನ್ನೋರಿಗೆ ಈ ಹೆಚ್ಚಿನ ವಿವರಗಳೆಲ್ಲ ಏನು ಬೇಕಾಗೋದಿಲ್ಲ. ಆದರೆ ಶ್ರೀರಾಮಕೃಷ್ಣ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಶರೀರವನ್ನು ಸ್ಥಿರವಾಗಿಸಿ ಧ್ಯಾನ ಅಂತ ಮಾಡಿ ಮನಸ್ಸಿನಲ್ಲಿರ್ತಕ್ಕಂಥ ಅಲೆಗಳನ್ನು ನಿಲ್ಲಿಸಿ ಆ ನಿಜವಾದ ಬಿಂಬವನ್ನು, ಭಗವಂತನ ಬಿಂಬವನ್ನು ನೋಡಬಹುದು ಅಂತ. ಬಳಿಕ ಹೇಳ್ತಾರೆ, ಆದರೆ ಸಂಸಾರಿಗಳಿಗೆ ಸರ್ವದಾ ಸಾಧು ಸಂಘ ಅವಶ್ಯಕ. ಸಂಸಾರಿಗಳಿಗೆ ಸರ್ವದಾ ಸಾಧು ಸಂಘ ಅವಶ್ಯಕ. ಎಲ್ಲರಿಗೂ ಅದು ಬೇಕಾದ್ದೇ. ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲರಿಗೂ ಅದು ಬೇಕಾದ್ದೇ, ಸನ್ಯಾಸಿಗಳಿಗೂ ಕೂಡ. ಆದರೆ ಸಂಸಾರಿಗಳಿಗೆ ವಿಶೇಷತಃ
ಬೇಕಾಗಿದೆ. ಸಂಸಾರಿ ಕಾಮಕಾಂಚನಗಳ ಮಧ್ಯೆ ಇರಬೇಕಾಗಿರೋದ್ರಿಂದ ಆತನಿಗೆ ರೋಗ ತಗಲಿಕೊಂಡೇ ಇರುತ್ತೆ. ಸಂಸಾರಿಗಳಿಗೆ ಸಾಧು ಸಂಘ ಅವಶ್ಯಕ ಅಂತ ಹೇಳಿದ್ರು. ಸಾಧುಗಳಿಗೂ ಕೂಡ ಅಂದ್ರೆ ಸನ್ಯಾಸಿಗಳಿಗೂ ಕೂಡ ಸತ್ಸಂಗ ಬೇಕು ಅಂತ ಎರಡು ಮುಖ್ಯವಾದ ವಿಚಾರ ಇಲ್ಲಿ ಇಟ್ಟರು. ಸತ್ಸಂಗ ಒಂದೇ ಮಾರ್ಗ. ಈ ಆಧ್ಯಾತ್ಮಿಕ ಜೀವನದಲ್ಲಿ ಬರ್ತಕ್ಕಂಥ ತೊಡಕುಗಳನ್ನು ಹೋಗಲಾಡಿಸಿಕೊಂಡು ನೇರವಾಗಿ ಮುಂದುವರಿಯೋದಕ್ಕೆ ಸತ್ಸಂಗ ಒಂದೇ ಮಾರ್ಗ. ಸತ್ಸಂಗ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಸಂಘ ಮಾಡಬೇಕು. ಯಾತಕ್ಕೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಮರೆತು ಹೋಗುತ್ತೆ. ಇಷ್ಟೇ. ಮತ್ತೆ ಮತ್ತೆ ನೆನಪಿಸಿಕೊಡ್ತಾರೆ ಸಾಧುಗಳು. ಸಾಧುಗಳಿಗೂ ಕೂಡ ಮರೆತು ಹೋಗದಂತೆ ಅವರು ಇತರ ಸಾಧುಗಳ ಸಹವಾಸದಲ್ಲಿ ಇರಬೇಕು. ಅದಕ್ಕೋಸ್ಕರ ಇಂತಿಂಥ ಮಠಗಳು ಬಹಳ ಬಹಳ ಸಹಾಯಕಾರಿ. ಹೊಸದಾಗಿ ಬಂದಂತಹ ಬ್ರಹ್ಮಚಾರಿಗಳಿಂದ ಕೂಡ ನಮ್ಮ ಹಳೆಯ ಸನ್ಯಾಸಿಗಳಿಗೆ ಸ್ಫೂರ್ತಿ ಸಿಗುತ್ತೆ. ಆ ವೈರಾಗ್ಯದ ಬಿರುಸಿನಿಂದ ಅವರು ತಂದೆ ತಾಯಿಗಳನ್ನು ಬಿಟ್ಟು ಬಂದಿರ್ತಾರೆ. ತಂದೆ ತಾಯಿಗಳ ಪಾಶದಿಂದ ಬಿಟ್ಟು ಬರೋದು ಹೆಚ್ಚು ಕಡಿಮೆ ಸಾಧ್ಯವೇ ಇಲ್ಲದ ಅಂಶ. ಎಷ್ಟೋ ಜನ ಬ್ರಹ್ಮಚಾರಿಗಳಾಗ್ಲಿಕ್ಕೋಸ್ಕರ ಬಂದಂತಹ ಯುವಕರು, ಬರೋದಕ್ಕೆ ಹೊರಟಂತಹ ಯುವಕರು ಬಂದು ಒಂದು 15 ದಿವಸ ಇದ್ದು ತಂದೆ ತಾಯಿಗಳ ನೆನಪಾಗಿ ಕೆಲವರು ಹೇಳ್ದೆ ಕೇಳದೆ ಪರಾರಿ, ಇನ್ನು ಕೆಲವರು ಯಾತಕ್ಕೋ ನನಗೆ ಇದು ಸರಿ ಬರ್ತಾ ಇಲ್ಲ ಅಂತ ಹೋಗ್ತಕ್ಕಂಥವರು ಇರ್ತಾರೆ. ಆದ್ರಿಂದ ಯಾರಾದರೂ ತ್ಯಾಗ ಮಾಡಿ ಬಂದು ಇಲ್ಲಿ ಉಳಿದ ಅಂತ ಹೇಳಿದ್ರೆ ಆತನಲ್ಲಿ ಒಂದು ವಿಶೇಷವಾದ ವೈರಾಗ್ಯದ ಹೊಸತನ ಇರುತ್ತೆ. ಅದಕ್ಕೋಸ್ಕರವೇ ಸ್ವಾಮಿ ಬ್ರಹ್ಮಾನಂದಜಿಯವರು ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರಲ್ಲಿ ಒಬ್ಬರಾದಂತಹ ಸ್ವಾಮಿ ಬ್ರಹ್ಮಾನಂದರು ಹೊಸದಾಗಿ ಬಂದಂತಹ ಬ್ರಹ್ಮಚಾರಿಗಳಿಗೆ ಶ್ರೀರಾಮಕೃಷ್ಣರ ಪೂಜಾ ಕಾರ್ಯವನ್ನು ವಹಿಸಬೇಕು ಅಂತ ಹೇಳ್ತಾ ಇದ್ರು. ಹೊಸದಾಗಿ ಬಂದಂತಹ ಬ್ರಹ್ಮಚಾರಿಗಳಿಗೆ ಪೂಜೆ ಅಷ್ಟಾಗಿ ಗೊತ್ತಿರೋದಿಲ್ಲ. ಆದರೂ ಕೂಡ ಅವರು ಕಲಿತು ಅವರೇ ಮಾಡಬೇಕು ಅಂತ ಹೇಳ್ತಾ ಇದ್ರು. ಯಾತಕ್ಕೆ ಅಂತ ಹೇಳಿದ್ರೆ ಪೂಜೆಯನ್ನು ಒಂದು 5-6 ತಿಂಗಳಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿಬಿಡ್ಬೋದು. ಆದರೆ ಅವರ ಆ ಹೊಸ ವೈರಾಗ್ಯ, ಹೊಸ ಭಗವತ್ ಪ್ರೇಮದ ಒಂದು ಬಿರುಸಿನಲ್ಲಿ ಶ್ರೀರಾಮಕೃಷ್ಣರ ಪೂಜೆಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಶ್ರದ್ಧೆಯಿಂದ ಮಾಡೋದಕ್ಕೆ ಸಮರ್ಥರಾಗಿರ್ತಾರೆ ಅಂತನ್ನುವ ಸೂಕ್ಷ್ಮ. ಹೀಗೆ ಸಾಧು ಬ್ರಹ್ಮಚಾರಿಗಳು ಪರಸ್ಪರ ಒಟ್ಟಿಗೆ ಮಠದಲ್ಲಿ ಇದ್ದುಕೊಂಡು ಜೀವನ ನಡೆಸುವ ಸಂದರ್ಭದಲ್ಲಿ ಅವರ ವೈರಾಗ್ಯದಿಂದ ಇವರ ವೈರಾಗ್ಯ, ಇವರ ವೈರಾಗ್ಯದಿಂದ ಅವರ ವೈರಾಗ್ಯ, ಅವರ ಭಕ್ತಿಯಿಂದ ಇವರ ಭಕ್ತಿ, ಇವರ ಭಕ್ತಿಯಿಂದ ಅವರ ಭಕ್ತಿ, ಇವುಗಳೆಲ್ಲ ಹೆಚ್ಚೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೇ ಭಕ್ತರು ಕೂಡ ಪರಸ್ಪರ ಸೇರಿಕೊಳ್ಳಬೇಕು. ಭಕ್ತರಲ್ಲೂ ಕೂಡ ಸಜ್ಜನರಿದ್ದಾರೆ. ಸಜ್ಜನರು ಸಾಧುಗಳೇ ಆಗಬೇಕಾಗಿಲ್ಲ, ಸಜ್ಜನರು ಆಗತ್ತೆ. ಆ ಸಜ್ಜನರಲ್ಲಿ ಭಗವತ್ ಪ್ರೇಮ ಇತ್ಯಾದಿ ಶ್ರೇಷ್ಠ ಸಾತ್ವಿಕ ಗುಣಗಳು, ಆಧ್ಯಾತ್ಮಿಕ ಗುಣಗಳು ಸಂಗ್ರಹವಾಗಿರುತ್ತವೆ. ಅವರೆಲ್ಲ ಪರಸ್ಪರ ಅದನ್ನು ಹಂಚಿಕೊಳ್ಬೇಕು, ವಿನಿಮಯ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ಈ ಭಗವತ್ ಪ್ರೇಮವನ್ನು ಹೆಚ್ಚಿಸಿಕೊಂಡು ಅದು ಜಾಜ್ವಲ್ಯಮಾನವಾಗಬೇಕು, ಅದು ಜ್ವಲಂತವಾಗಬೇಕು. ಇದು ಬಹಳ ಮುಖ್ಯ. ಶ್ರೀರಾಮಕೃಷ್ಣರ ವಾಣಿ, ಉಪನಿಷದ್ ವಾಣಿ, ಭಗವದ್ವಾಣಿ ಎಷ್ಟೋ ಜನರಲ್ಲಿ ಜೀವಂತವಾಗಿ ಇದೆ, ಇಲ್ಲ ಅಂತಲ್ಲ. ಅದು ಜ್ವಲಂತವಾಗಿದೆಯೇ ಅನ್ನೋ ಪ್ರಶ್ನೆ. ಅದು ಜ್ವಲಂತವಾಗಿರಬೇಕಾದದ್ದು ಬಹಳ ಮುಖ್ಯ. ಜಾಜ್ವಲ್ಯಮಾನವಾಗಿರಬೇಕಾದದ್ದು ಬಹಳ ಮುಖ್ಯ. ಅಲ್ಲಿಂದ ಪ್ರಭೆ ಹೊರಡ್ತಾ ಇರಬೇಕು, ಪ್ರಭೆ ಸೂಸ್ತಾ ಇರಬೇಕು ಸುತ್ತಮುತ್ತ ಆ ವ್ಯಕ್ತಿಯಿಂದ. ಆ ರೀತಿಯಲ್ಲಿ ನಾವು ಈ ಬೋಧನೆಗಳನ್ನೆಲ್ಲ ಅರಗಿಸಿಕೊಳ್ಬೇಕಾಗತ್ತೆ. ಹಾಗೆ ಅರಗಿಸಿಕೊಳ್ಬೇಕಾದ್ರೆ ಈ ಸಾಧು ಸಂಘ ಅಂತ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಕೂಡ ವಿಶೇಷತಃ ಸಂಸಾರಿಗಳಿಗೆ ಅಂತಂದ್ರು ಶ್ರೀರಾಮಕೃಷ್ಣ. ಕಾಮಕಾಂಚನ ಅದರ ಮಧ್ಯೆ ಇರ್ತಾರೆ ಯಾವಾಗಲೂ. ಆದ್ರಿಂದ ರೋಗ ತಗಲ್ಕೊಂಡೇ ಇರುತ್ತೆ ಅಂತ ಅನ್ನೋ ಮಾತನ್ನು ಹೇಳ್ತಾರೆ ಅವರು. ರೋಗ ಅಂದ್ರೆ ಏನು? ರೋಗ ಸನ್ನಿಪಾತ. ಕಾಮಕಾಂಚನ ಅಂತ ಹೇಳ್ತಕ್ಕಂಥ ಸನ್ನಿ ರೋಗ ಅಂಟ್ಕೊಂಡೇ ಇರುತ್ತೆ ಅಂತ. ಆಗ ಮುಖ್ಯೋಪಾಧ್ಯಾಯ ಹೇಳ್ತಾನೆ, ದನಿಗೂಡ್ತಾನೆ,
ಹೌದು, ಆತನಿಗೆ ರೋಗ ತಗಲಿಕೊಂಡೇ ಇದೆ. ಆಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ಭಗವಂತನಿಗೆ ವಕಾಲತ್ತು ವಹಿಸಿಬಿಡು, ಆತ ತನಗಿಚ್ಛೆ ಬಂದಂತೆ ಮಾಡಲಿ. ನೀನು ಬೆಕ್ಕಿನ ಮರಿ ಹಾಗೆ ವ್ಯಾಕುಲನಾಗಿ ಆತನನ್ನು ಕರೆ. ತಾಯಿ ಬೆಕ್ಕು ತನಗಿಚ್ಛೆ ಬಂದ ಎಡೆಯಲ್ಲಿ ಅದನ್ನು ಇಡುತ್ತೆ. ಮರಿಗೇನೂ ಗೊತ್ತಿರೋದಿಲ್ಲ. ಅದು ಮರಿಯನ್ನು ಕೆಲವು ವೇಳೆ ಹಾಸಿಗೆಯ ಮೇಲೆ ತಂದಿಡುತ್ತೆ, ಇನ್ನು ಕೆಲವು ವೇಳೆ ಒಲೆಯೊಳಗೆ ಬೂದಿಯ ಮೇಲೆ ಇಡುತ್ತೆ. ಹೇಗಿದ್ರೂ ಸರಿಯೇ, ಬೋಧಿ ಆದರೂ ಬೆಚ್ಚಗಿರುತ್ತೆ, ಹಾಸಿಗೆ ಆದರೂ ಬೆಚ್ಚಗಿರುತ್ತೆ. ಅಂತೂ ತಾಯಿ ತನ್ನ ಮರಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೆ. ಆದರೆ ಆ ಮರಿ ತಾಯಿಯ ಇಚ್ಛೆಗೆ ಬಿಟ್ಟುಬಿಡಬೇಕು. ಹಾಗೇನೇನೆ ನೀನು ಭಗವಂತನ ಇಚ್ಛೆಗೆ ಬಿಟ್ಬಿಡು, ನಿನ್ನ ವಕಾಲತ್ತನ್ನು ಭಗವಂತನಿಗೆ ವಹಿಸಿಬಿಡು ಅಂತ ಶರಣಾಗತಿಯ ಮಾತನ್ನೇ ಹೇಳ್ದಂತಾಯ್ತು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳ್ತಕ್ಕಂಥ ಮಾತೇ ಇದು. ಭಗವಂತ ಎಲ್ಲ ನೋಡ್ಕೊಳ್ತಾನೆ ಅಂತ. ಈ ಮಾತನ್ನು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ. ಭಗವಂತನಿಗೆ ಯಾರಾದರೂ ಎಲ್ಲವನ್ನು ವಹಿಸ್ಕೊಡೋಕೆ ಸಾಧ್ಯವೇ? ಯಾರಾದರೂ ವಹಿಸ್ಕೊಟ್ಟವ್ರು ಉಂಟೆ? ಏನು ಯೋಚನೆ ಮಾಡ್ತಾರೆ? ಭಗವಂತನಿಗೆ ವಹಿಸ್ಕೊಟ್ರೆ ನಾವು ಉಪವಾಸ ಬಿದ್ದಿರ್ಬೇಕಾಗತ್ತೆ ಅಷ್ಟೇನೆ. ಅಡುಗೆ ಮಾಡುವವರು ಯಾರು? ಮನೆಯಲ್ಲಿ ಯಜಮಾನ್ರೇನೋ ಸುಮ್ಮನಿರ್ಬೋದು ಭಗವಂತನಿಗೆ ವಹಿಸ್ಕೊಟ್ಟು. ಆದರೆ ಮನೆ ಗೃಹಿಣಿ ಅವಳು ಕೂಡ ಭಗವಂತ ನೋಡ್ಕೋತಾನೆ ಅಂತ ಕೂತ್ಬಿಟ್ರೆ. ಆದರೆ ಸತ್ಯಾಂಶ ಅದೇ, ಭಗವಂತನಿಗೆ ವಕಾಲತ್ತು ವಹಿಸ್ತಕ್ಕಂಥದ್ದೇ ಸರಿಯಾದ್ದು, ಅದೇ ಸತ್ಯಾಂಶ. ಅದು ಅದನ್ನು ಹೇಗೆ ಮಾಡಬೇಕು ಅಂತ ಅನ್ನೋದು ಮಾತ್ರ ಬಹಳ ಆಲೋಚನೆ ಮಾಡಬೇಕಾದಂಥ ಅಂಶ, ಆಲೋಚನೆ ಮಾಡಿ ಕಲ್ತ್ಕೊಳ್ಬೇಕಾದಂಥ ಅಂಶ. ಮೊದಲು ಮಾನಸಿಕವಾಗಿ ನಮ್ಮ ವಕಾಲತ್ತನ್ನು ವಹಿಸಿಕೊಡ್ಬೇಕಾಗತ್ತೆ. ಹೇ ಭಗವಂತ, ಎಲ್ಲವೂ ನಿನ್ನಿಚ್ಛೆ ಅಂತ ಬಾಯಿಂದ ಹೇಳ್ತಾ ಇರಬೇಕಾಗುತ್ತೆ. ಈ ನಡುವೆ ನಾನು ದೇವರು ದೊಡ್ಡವನು, ದೇವರು ದೊಡ್ಡವನು ಅಂತನೋ ಮಾತನ್ನ ಹೇಳ್ತಾ ಇದ್ದೆ. ಕೇಳುವವರಿಗೆಲ್ಲ ಏನು ಸ್ವಾಮಿಗಳು ಹಳೆ ಮಾತನ್ನು ಹೇಳ್ತಾ ಇದ್ದಾರೆ, ದೇವರು ದೊಡ್ಡವನು ಯಾರಿಗೂ ಗೊತ್ತಿಲ್ಲ. ಗೊತ್ತಿದೆ, ಆದರೆ ಮರೆತು ಬಿಡ್ತೀವಿ. ನಾನೇ ದೊಡ್ಡವನು ಅಂತ ಹೇಳ್ತಕ್ಕಂಥ ಆ ಭಾವನೆ ಬಂದ್ಬಿಡುತ್ತೆ. ಒಂದು ಕಪ್ಪೆ ಕೂಡ ಆ ಥರ ಭಾವಿಸುತ್ತೆ. ಒಂದು ಸರ್ತಿ ಕೆಲವು ಕಪ್ಪೆ ಮರಿಗಳು ಅಲ್ಲಿ ಸುತ್ತಮುತ್ತ ಆಟ ಆಡ್ಕೊಂಡಿದ್ವು. ಒಂದು ದೊಡ್ಡ ಗೂಳಿ ಅಲ್ಲಿ ನೀರು ಕುಡಿಯೋದಕ್ಕೋಸ್ಕರ ಕೆರೆಗೆ ಬಂದಿತ್ತು. ಅದನ್ನು ನೋಡಿದ್ದೇ ಈ ಮರಿಗಳೆಲ್ಲ ತಾಯಿ ಹತ್ರಕ್ಕೆ ಓಡ್ ಬಂದ್ಬಿಟ್ಟು, ಅಮ್ಮ ಅಮ್ಮ ಅಮ್ಮ. ಏನು ಏನು ಏನು? ಒಂದು ದೊಡ್ಡ ಪ್ರಾಣಿನ ನೋಡಿದ್ವು ಅಮ್ಮ ಇವತ್ತು. ಪುಟ್ ಪುಟ್ ಮರಿಗಳು ಅಲ್ಲಿ ತನಕ ಆ ಎತ್ತನ್ನು ನೋಡಿರಲಿಲ್ಲ. ಅವು ದೊಡ್ಡ ಪ್ರಾಣಿಯನ್ನು ನೋಡಿದ್ವು ಅಮ್ಮ ಇವತ್ತು. ಏನು ಏನಂತ ದೊಡ್ಡ ಪ್ರಾಣಿ ಅದು? ನನಗಿಂತ ದೊಡ್ಡದೆ? ನಿನ್ಗಿಂತ ದೊಡ್ಡದಮ್ಮ? ಎಷ್ಟು ದೊಡ್ಡದು ಹಾಗಾದ್ರೆ ಅಂತ ಆ ಕಪ್ಪೆ ಒಂದ್ಸರ್ತಿ ಉಸಿರು ತಕೊಂಡು ಹೊಟ್ಟೆನ ಡುಮ್ ಅಂತ ಮಾಡ್ಕೊಂತಂತೆ. ಹೀಗೆ ಗಂಭೀರವಾಗಿ ಕೂತ್ಕೊಂತಂತೆ. ನೋಡು, ಇಷ್ಟು ದೊಡ್ಡಕ್ಕಿದೆಯಾ ಅದು? ಅಯ್ಯೋ ಅಮ್ಮ, ಇದಕ್ಕಿಂತ ದೊಡ್ಡಕ್ಕಿದೆ ಅಮ್ಮ. ಹೌದೇ? ಆಗ ಇನ್ನಷ್ಟು ಉಸಿರು ಹೇಳ್ಕೊಂಡು ಆ ಕಪ್ಪೆ ಒಳ್ಳೆ ಪ್ರಾಣಾಯಾಮ ಮಾಡಬಲ್ಲದದು. ಆ ಹೊಟ್ಟೆನ ಇನ್ನಷ್ಟು ದೊಡ್ಡಕ್ಕೆ ಮಾಡಿಕೊಂಡು ಮರಿಗಳಿಗೆ ತೋರಿಸ್ತಾ ಹೇಳ್ದಂತೆ, ಏನ್ ಮಕ್ಕಳೇ, ಆ ಪ್ರಾಣಿ ಇದಕ್ಕಿಂತ ದೊಡ್ಡದಿದೆಯಾ? ಅಯ್ಯೋ ಅಮ್ಮ, ನೀ ನೋಡ್ಲೇಬೇಕಾ ಆ ಪ್ರಾಣಿನ, ಇದಕ್ಕಿಂತ ದೊಡ್ಡಕ್ಕಿದೆ. ಪುನಃ ಇನ್ನಷ್ಟು ಜೋರಾಗಿ ಊದ್ಬಿಡ್ತಂತೆ ಒಳಗಡೆ. ಹೊಟ್ಟೆ ಒಳಗೆ ಶ್ವಾಸವನ್ನು ಹೇಳ್ಕೊಂಡು ಫಟ್ ಅಂತ ಹೊಡೆದೋಯ್ತಂತೆ ಹೊಟ್ಟೆ. ಮರಿಗಳೆಲ್ಲ ಕಂಗಾಲಾಗಿ ಈಗ ನೋಡ್ತಾ ಇದ್ವಂತೆ, ಏನಪ್ಪ ನಮ್ಮ ಅಮ್ಮ ಹೀಗಾಗ್ಬಿಟ್ಲು ಅಂತ. ನಮ್ಮ ಅಹಂಕಾರದ ಮೊಟ್ಟೆ ಹಾಗೆ ಇರುತ್ತೆ. ನಾವು ತಿಳ್ಕೊಂಡಿರ್ತೀವಿ ಆ ದೇವರಿಗಿಂತ ನಾವೇ ದೊಡ್ಡವನು ಅಂತ. ಇದ್ರೆ ದೇವಸ್ಥಾನ ಕಟ್ಟಿಸಿದಿಲ್ಲ ನಾನು, ಅಂತಹ ದೇವರಿಗೆ ದೇವಸ್ಥಾನ ಕಟ್ಟಲಿಲ್ವೇ? ದೇವ್ರನ್ನ ಇಲ್ಲಿ ಒಳಗಡೆ ಕುಳ್ಳಿರಿಸ್ಲಿಲ್ವೇ? ನಾನು ಹೇಳ್ದಾಗ ಕೇಳುವಾಗ ಮಾಡ್ಕೊಳ್ಳಿಲ್ವೇ ಅಂತ ಹೇಳ್ತಕ್ಕಂಥ ಆ ಭಾವನೆ ಎಲ್ಲ ಬರುತ್ತೆ. ಎಲ್ಲ ನನ್ನ ಹಣದಿಂದಲೇನೇ ಈ ದೇವಸ್ಥಾನ ನಡೆಯೋದು, ದೇವ್ರ ಪೂಜೆ ನಡೆಯೋದು, ಈ ದೇವರು ಇರೋದೇ ನನ್ನ ಹಣದಿಂದ, ನನ್ನ ಯಜಮಾನಿಕೆಯಿಂದ ಅಂತ ಹೇಳ್ತಕ್ಕಂಥ ಭಾವನೆ ಎಲ್ಲ ಬರೋದಕ್ಕೆ ಸಾಧ್ಯ ಇದೆ. ಈ ಅಹಂಕಾರದ ಆಟ ಅದೇನು ಸ್ವಲ್ಪ ಸಣ್ಣ ಪುಟ್ಟದ್ದೇನು ಅಲ್ವೇ ಅಲ್ಲ, ಅದು ದೊಡ್ಡ ದೊಡ್ಡ ಆಟಗಳೆಲ್ಲ ಆಗಿ ಹೋಗಿಬಿಟ್ಟಿವೆ. ಇಲ್ಲಿ ಈ ಕಪ್ಪೆ ಕೂಡ ಒಂದು ಆಟ ಆಡಿ ಆ ಮರಿಗಳೆಲ್ಲ
ಕಂಗಾಲು, ಕೊನೆಗೂ ಆಗೋದಿಷ್ಟೇನೆ. ಅದಕ್ಕೋಸ್ಕರ ಈ ಅಹಂಕಾರ ಅಂತ ಹೇಳ್ತಕ್ಕಂಥದ್ದನ್ನ ಆ ಪರಮಾತ್ಮನಿಗೆ ಪುರಸ್ಕಾರ ರೂಪದಿಂದ ಬಿಟ್ಕೊಡ್ಬೇಕು. ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಅದಕ್ಕೆ ಭಾವನೆ ಎಲ್ಲ ಭಗವಂತನ ಇಚ್ಛೆ, ಎಲ್ಲ ನಿನ್ನಿಚ್ಛೆ. ಹೇ ಭಗವಂತ, ಎಲ್ಲ ನಿನ್ನಿಚ್ಛೆ. ಬೆಳಗ್ಗೆದ್ರೆ ನಿನ್ನಿಚ್ಛೆಯಿಂದ ಇವತ್ತಿನ ಜೀವನ ಎಲ್ಲ ನಡೆಯಲಿ. ರಾತ್ರಿ ಮಲ್ಕೊಳ್ಳುವಾಗ ಹೇ ಭಗವಂತ, ನಿನ್ನಿಚ್ಛೆಯಿಂದ ಎಲ್ಲವೂ ನಡೆದುಕೊಂಡು ಬಂತು, ನಂದೇನೂ ಇಲ್ಲ ಅಂತ. ಅದನ್ನ ಮತ್ತೆ ಈ ನಡುವೆ ನಾನು ಹೊಸದಾದ ಒಂದು ಭಾವನೆಯನ್ನ ನನ್ನೊಳಗೂ ತಂದುಕೊಳ್ತಾ ಇದ್ದೇನೆ. ಅದನ್ನ ಇತರರಿಗೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೇನೆ. ದೇವರಿಗೆ ನಮಸ್ಕಾರ ಮಾಡುವಾಗ ಹೇಳೋದು, ನಾನು ಪ್ರಾಮಾಣಿಕವಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ, ನಾನು ಈ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಅಂತ. ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳೋದು ಬೇರೆ. ಯಾತಕ್ಕೆ ಅಂತ ಹೇಳಿದ್ರೆ, ಅಪ್ರಾಮಾಣಿಕತೆ ಅಂತ ಹೇಳೋದಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಜನ್ಮ ಜನ್ಮಾಂತರದಿಂದ ಬೆಳೆದುಕೊಂಡು ಬಂದಂತಹದ್ದು. ಈ ಬೂಟಾಟಿಕೆತನ ಅಂತ ಹೇಳ್ತಕ್ಕಂಥದ್ದು, ಒಳಗೊಂದು ಹೊರಗೊಂದು ಅಂತ ಹೇಳ್ತಕ್ಕಂಥ ಭಾವನೆ ಈ ಜನ್ಮ ಜನ್ಮಾಂತರಗಳಿಂದ ಇದೆ. ಹೇಳೋದೊಂದು ಮಾಡೋದೊಂದು ಅದೆಲ್ಲ ನಮ್ಮ ಮನುಷ್ಯರಿಗೆ ಹೇಳ್ಕೊಡ್ಬೇಕೆ ಅದನ್ನೇ ಅದು ಬಹಳ ಅಭ್ಯಾಸವಾಗಿದೆ ಜನ್ಮದಿಂದ. ಆದ್ರಿಂದ ಹೇ ಭಗವಂತ, ನಾನು ನಿನಗೆ ಶರಣಾಗಿದ್ದೇನೆ ಅಂತ ಹೇಳಿದ್ರು ಕೂಡ ಅದೆಲ್ಲ ನಿನ್ನ ಕೈಲಿ ಎಲ್ಲಾಗುತ್ತೆ ನಾನು ನೋಡ್ಕೊಳ್ಳೋದಕ್ಕೆ, ನಾನೇ ಅಂತನ್ನುವ ಭಾವನೆ ಮತ್ತೆ ಮತ್ತೆ ಬರುತ್ತೆ. ಹೋದಿಯಾ ಪಿಶಾಚಿ ಅಂತ ಹೇಳಿದ್ರೆ ಬದ್ದೆ ಗವಾಕ್ಷಿ ಒಳಗೆ ಅಂತ ಹೇಳ್ತಕ್ಕಂಥ ಜಾಯಮಾನದ್ದು ಈ ಅಹಂಕಾರ ಅಂತ ಹೇಳ್ತಕ್ಕಂಥದ್ದು. ಶ್ರೀರಾಮಕೃಷ್ಣ ಹೇಳ್ತಾರೆ, ಅಶ್ವತ್ಥನ ಮರ, ಆ ಅಶ್ವತ್ಥ ವೃಕ್ಷ ಇದೆಯಲ್ಲ, ಅದರ ಕೊಂಬೆಯನ್ನು ಕಡಿತು ಅಂತ ಹೇಳಿದ್ರೆ ಮರುದಿನ ಹೋಗಿ ನೋಡಿದ್ರೆ ಮತ್ತೆ ಸಿಗರ್ಕೊಂಡಿರುತ್ತೆ. ಆ ರೀತಿಯಲ್ಲಿ ಈ ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ಮತ್ತೆ ಮತ್ತೆ ಬೆಳೆದುಕೊಂಡು ಬರ್ತಾ ಇರುತ್ತೆ. ಅದರಿಂದ ವಕಾಲತ್ ವಹಿಸಿಕೊಡೋದು ಹೇಗೆ? ಅದಕ್ಕೆ ಪರಮಾತ್ಮನ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಾನೇನೋ ಶರಣಾಗಿದ್ದೇನೆ, ನನ್ನೆಲ್ಲ ವಕಾಲತ ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ, ಹೇ ಭಗವಂತ ನೀನು ಅದನ್ನು ಸ್ವೀಕರಿಸಬೇಕು. ಅವನು ಸ್ವೀಕರಿಸಿದರೆ ಮಾತ್ರ ನಾವು ಕೊಟ್ಟದ್ದು ಕೊಟ್ಟಂತೆ. ಅವನು ಸ್ವೀಕರಿಸಬೇಕಾದ್ರೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಬಹಳ ಉಪಚಾರ ಮಾಡಬೇಕಾಗತ್ತೆ. ಅವನಿಗೆ ನೈವೇದ್ಯ ಮಾಡೋದಲ್ಲದೆ ನೈವೇದ್ಯದೊಂದಿಗೆ ಉಪಚಾರವನ್ನು ಮಾಡಬೇಕಾಗತ್ತೆ. ಹೇಗೆ ಮನೆಗೆ ಬಂದ ಅತಿಥಿಗಳಿಗೆ ಉಣಬಡಿಸುವ ಸಂದರ್ಭದಲ್ಲಿ ಹೊತ್ತು ಮೀರಿತು, ಸಾವಕಾಶವಾಗಿ ಊಟ ಮಾಡಬೇಕು, ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ, ಬೇಕಾದ್ದನ್ನ ಕೇಳಿ ಬಡಿಸ್ಕೊಳ್ಳಿ ಅಂತ ಈ ಬಗ್ಗೆ ಉಪಚಾರ ಮಾಡ್ತಾ ಮಾಡ್ತಾ ಬಡಿಸ್ತಾ ಇತ್ತು ಅಂತಂದ್ರೆ ಅವನಿಗೆ ಊಟ ಮಾಡುವವನಿಗೆ ನಿಜವಾಗಿಯೂ ಸಂತೋಷ ಆಗುತ್ತೆ. ಅದು ಬಿಟ್ಟಿದ್ದೆ ಉಡಾಫೆಯಿಂದ. ನೋಡಿ, ಧಾರಣೆ ವಾಸಿ ಎಲ್ಲ ಬಹಳ ಜಾಸ್ತಿ ಆಗಿದೆ ಇವತ್ತು. ಆದರೂ ಕೂಡ ನಾನು ನಿಮಗೋಸ್ಕರ ಇದೆಲ್ಲ ಮಾಡಿದ್ದೇನೆ. ಊಟ ಮಾಡಿ. ಆದ್ರಿಂದ ನಾವು ಎಷ್ಟೇ ಸತ್ಕಾರ್ಯವನ್ನೇ ಮಾಡಲಿ, ಸದ್ಭಾವನೆಯನ್ನೇ ತಾಳಿ, ಒಳ್ಳೆ ಮಾತುಗಳನ್ನೇ ಆಡಲಿ, ಪ್ರಾರ್ಥನೆಯನ್ನೇ ಮಾಡಲಿ, ಪ್ರಾರ್ಥನೆಯನ್ನು ಮಾಡಿದ ಮೇಲೂ ಕೂಡ, ಭಗವತ್ ಪ್ರೀತ್ಯರ್ಥವಾಗಿ ಸೇವಾ ಕಾರ್ಯಗಳನ್ನು ಮಾಡಿದ ಮೇಲೂ ಕೂಡ, ಹೇ ಭಗವಂತ ನಿನಗೆ ತೃಪ್ತಿ ಆಯ್ತಾ, ನೀನು ಇದನ್ನು ಸ್ವೀಕರಿಸಿದ್ಯಾ? ಖಂಡಿತವಾಗಿ ನೀನು ಸ್ವೀಕರಿಸಬೇಕು. ನೀನು ಸ್ವೀಕರಿಸಿದ್ರೆ ಮಾತ್ರ ನಾನು ಉದ್ಧಾರ ಆಗೋದು. ಇದನ್ನು ದೇವರ ಹತ್ರ ಹೇಳಬೇಕು. ನಾನು ಹೇಳಿದೆ ಅವನ ಹತ್ರ ಅಂತ ಇನ್ನೊಬ್ಬರ ಹತ್ರ ಹೇಳಕ್ ಹೋಗ್ಬಾರ್ದು ಅಷ್ಟೇನೆ. ಯಾತಕ್ಕೆ ಅಂತ ಹೇಳಿದ್ರೆ ಅವನಿಗೆ ದೇವರ ಹತ್ರ ಹೇಳಿದ್ರೂ ಕೂಡ ಹೇಳಿದೆ ಅನ್ನುವ ಭಾವನೆ ಬರೋದಿಲ್ಲ ಅವನಿಗೆ. ಇನ್ನೊಬ್ಬರ ಹತ್ರ ಹೇಳಿದ್ರೆ ಅವನು ಕೇಳಿದ್ನಲ್ಲ, ಅದರಿಂದ ಒಂದು ಸಮಾಧಾನ. ಪ್ರಾರಂಭದಲ್ಲಿ ಅದಂಥದ್ದೆಲ್ಲ ನಡೆಯುತ್ತೆ. ಆದರೆ ಬರ್ತಾ ಬರ್ತಾ ಯಾವ ರೀತಿಯಲ್ಲಿ ಇರಬೇಕು ಅಂದ್ರೆ, ದೇವರು ನನ್ನ ಮಾತು ಕೇಳ್ತಾನೆ, ನಾನು ಹೇಳಿದ್ದನ್ನೆಲ್ಲ ಕೇಳಿದ್ದಾನೆ ಅಂತನ್ನುವ ಈ ಒಂದು ನಿಶ್ಚಿತವಾದ ಭಾವನೆಯಿಂದ ಅವನಿಗೆ ಅರ್ಪಣೆ ಮಾಡ್ತಾ ಬರಬೇಕು. ಹೇ ಭಗವಂತ, ನಾನು ಮಾಡಿದಂತಹ ಜಪ, ಧ್ಯಾನ, ಪೂಜೆ, ಪಾರಾಯಣ, ಪ್ರಾರ್ಥನೆ, ಸತ್ಕಾರ್ಯ ಎಲ್ಲವೂ ನಿನಗೆ ಅರ್ಪಣೆ. ಅದರೊಂದಿಗೆ ನಾನೂ ಕೂಡ ನಿನಗೆ ಅರ್ಪಿತ. ನನ್ನನ್ನೇ ನಿನಗೆ ಅರ್ಪಿಸಿಕೊಂಡ ಮೇಲೆ ನನ್ನ ಕರ್ಮಗಳೆಲ್ಲ ನನಗೆಲ್ಲ ಅಂಟ್ಕೊಳ್ಳುತ್ತವೆ. ನನ್ನ ಜೊತೆಗೆ ನನ್ನ ಕರ್ಮಗಳೆಲ್ಲವೂ ಕೂಡ ನಿನಗೆ ಅರ್ಪಿತ. ಹೇ ಭಗವಂತ, ನೀನು ಮಾತ್ರ ಸ್ವೀಕರಿಸಬೇಕು. ನೀನು ಸ್ವೀಕರಿಸಬೇಕು, ದಯವಿಟ್ಟು ಸ್ವೀಕರಿಸಬೇಕು. ಇದು ಇನ್ನೊಂದು ವಾಕ್ಯ, ದಯವಿಟ್ಟು ಸ್ವೀಕರಿಸಬೇಕು. ಈ ಅಂಗಲಾಚಿ ಬೇಡಿಕೊಳ್ಳುವಂತಹದ್ದು ಇದೆಯಲ್ಲ, ಅಂಗಗಳನ್ನೆಲ್ಲ ಅವನ ಕಡೆಗೆ ಹರಿಸಿ
ನೋಡಿ, ಹೀಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಹೀಗೆ ಬಗ್ಗಿ ಅಂಗಲಾಚಿ ಅಂಗಗಳನ್ನೆಲ್ಲ ಅವನ ಕಡೆಗೆ ಚಾಚಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಆ ನಮ್ಮ ವಿನಯವನ್ನು ಕಂಡು, ಆ ನಮ್ಮ ಮಾರ್ಧವತೆಯನ್ನು ಕಂಡು ಅದನ್ನು ಅವನು ಸ್ವೀಕರಿಸ್ತಾನೆ. ನಮ್ಮ ಕರ್ಮ ಅವನಿಗೆ ಬೇಕಾಗಿದೆಯೇ? ನಮ್ಮ ನೈವೇದ್ಯ ಅವನಿಗೆ ಬೇಕಾಗಿದೆಯೇ? ನಮ್ಮ ಯಾವುದು ಅವನಿಗೆ ಬೇಕಾಗಿದೆ? ಎಲ್ಲವನ್ನೂ ಅವನೇ ಮಾಡ್ತಾ ಇದ್ದಾನೆ. ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯವನ್ನು ಮಾಡ್ತಕ್ಕಂಥ ಅವನಿಗೆ ನಮ್ಮ ಸೇವಾ ಕಾರ್ಯದಿಂದ ಅವನಿಗೆ ಸಂತೋಷ ಆಗಬೇಕಾಗಿದೆಯೇ? ಅಲ್ಲ. ತನ್ನ ಮೂಲಕ ನಮ್ಮಿಂದ ಅರ್ಪಣೆ ಆಗ್ತಾ ಇದೆಯಲ್ಲ, ಅದು ಬೇಕಾದ್ದು. ಈ ಕಾಣಿಕೆ ಕಾಣಿಕೆ ಅಂತ ಏನು ಹಾಕ್ತಿರೋ ಅದರ ಹಿನ್ನೆಲೆಯಲ್ಲಿ ಆ ಭಾವನೆ ಇದೆ. ನಿಮ್ಮ ಹಣದಿಂದ ಯಾರಿಗಾದರೂ ಸಂತೋಷವಾಗುತ್ತೆ? ನಿಮಗೆ ಕೊಡುವ ಬುದ್ಧಿ ಇದೆಯಲ್ಲ, ನಿಮ್ಮಲ್ಲಿ ಒಂದು ಅರ್ಪಣಾ ಮನೋಭಾವ ಇದೆಯಲ್ಲ, ಅದು ಅತ್ಯಂತ ಪ್ರಿಯಕರವಾದದ್ದು. ಭಗವಂತನಿಗೆ ಕಾಣಿಕೆಯನ್ನೇ ಕೊಡಲಿ, ನೈವೇದ್ಯವನ್ನೇ ಮಾಡಲಿ, ಅದರ ಹಿನ್ನೆಲೆಯಲ್ಲಿ ನೀವು ಯಾವ ಒಂದು ಅರ್ಪಣಾ ಮನೋಭಾವನೆಯನ್ನು ಇಟ್ಕೊಂಡಿರ್ತೀರೋ ಅದು ಸ್ವೀಕೃತ. ಏನನ್ನು ತಂದು ಕೊಡ್ತೀಯೋ ನನಗೆ ಅದನ್ನು ಭಕ್ತಿಯಿಂದ ತಂದು ಕೊಡು. ಪತ್ರಂ ಪುಷ್ಪಂ ಫಲಂ ತೋಯಂ, ಅದನ್ನೆಲ್ಲ ಭಕ್ತಿಯಿಂದ ತಂದು ಕೊಡು ನನಗೆ ಅಂತಲೇ ಅವನು ಕೇಳ್ಕೊಳ್ಳೋದು. ಆ 2 ವಾಕ್ಯಗಳಿರ್ತಕ್ಕಂಥ ಒಂದು ಶ್ಲೋಕದಲ್ಲಿ ಮೊದಲನೇ ವಾಕ್ಯದಲ್ಲೂ ಭಕ್ತಿಯಿಂದ ತಂದುಕೊಡು, 2ನೇ ವಾಕ್ಯದಲ್ಲೂ ಭಕ್ತಿಯಿಂದ ತಂದುಕೊಡು ಅಂತನ್ನುವ ಮಾತನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದಾನೆ ಅದರಲ್ಲಿ. ಈ ರೀತಿಯಲ್ಲಿ ಮಾಡಿದಾಗ ನಮ್ಮ ವಕಾಲತ್ತನ್ನು ಅವನಿಗೆ ವಹಿಸಿದಂತಾಗುತ್ತೆ. ಆಗ ಅವನು ಯಾವ ರೀತಿಯಲ್ಲಿ ಇರ್ತಾನೆ? ಅವನು ತಾಯಿ ಬೆಕ್ಕಾಗ್ತಾನೆ, ನಾವು ಮರಿ ಬೆಕ್ಕಾಗ್ತೇವೆ. ಇದಕ್ಕೆ ಮಾರ್ಜಾಲ ಕಿಶೋರ ನ್ಯಾಯ ಅಂತ ಸಂಸ್ಕೃತದಲ್ಲಿ ಹೆಸರು. ಬೆಕ್ಕು ಬೆತ್ತು ಬೆಕ್ಕಿನ ಮರಿಯ ನ್ಯಾಯ ಅಂತ. ಆ ಮರಿ ಸ್ವಲ್ಪವೂ ಪ್ರಯತ್ನ ಮಾಡೋದಕ್ಕೆ ಹೋಗೋದೇ ಇಲ್ಲ, ತಾಯಿ ಮೇಲೆ ಸಂಪೂರ್ಣ ಆಧಾರಿತವಾಗಿರುತ್ತೆ. ಇನ್ನೊಂದು ಬಗೆಯ ಪ್ರಾಣಿ ಮತ್ತು ಅದರ ಮರಿ ಇದೆ, ಮರ್ಕಟ, ಮರ್ಕಟದ ಮರಿ. ಅದಕ್ಕೆ ಮರ್ಕಟ ಕಿಶೋರ ನ್ಯಾಯ ಅಂತ ಹೆಸರು. ಮಂಗನ ಮರಿ ತನ್ನ ತಾಯಿಯನ್ನ ಅವಚ್ಕೊಂಡು ಬಿಟ್ಟಿರುತ್ತೆ, ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿರುತ್ತೆ. ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಹಿಡ್ಕೊಂಡಿರ್ತದೆ ಅಂತ ಹೇಳಿದ್ರೆ, ಆ ತಾಯಿ ಮರದಿಂದ ಮರಕ್ಕೆ, ಕೊಂಬೆಯಿಂದ ಕೊಂಬೆಗೆ ಹಾರ್ತಾ ಇದ್ರೂ ಕೂಡ ಈ ಮರಿ ಬಿದ್ದು ಹೋಗೋದಿಲ್ಲ. ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಆದರೂ ಕೂಡ ಕೆಲವು ಸಲ ಅಪಾಯದ ಸನ್ನಿವೇಶದಲ್ಲಿ ಈ ತಾಯಿ ಬಹಳ ಜೋರಾಗಿ ಓಡಾಡುವ ಸಂದರ್ಭದಲ್ಲಿ ಅದು ಬಿದ್ದು ಹೋಗುವ ಸಂದರ್ಭ ಇದೆ. ಈ ಮರ್ಕಟ ಕಿಶೋರ ನ್ಯಾಯದಲ್ಲಿ ಸ್ವಲ್ಪ ಮಟ್ಟಿನ ಸ್ವಪ್ರಯತ್ನ ಇದೆ, ಅಲ್ಲಿ ಇದೇ ಅದನ್ನು ಹಿಡ್ಕೊಳ್ಳೋದು. ಈ ಮಾರ್ಜಾರ ಕಿಶೋರ ನ್ಯಾಯದಲ್ಲಿ ಸ್ವಪ್ರಯತ್ನ ಇಲ್ಲವೇ ಇಲ್ಲ. ಈ ಸ್ವಪ್ರಯತ್ನ ಅಂತ ಹೇಳ್ತಕ್ಕಂಥದ್ದು ಬಿಟ್ಟು ಹೋದಾಗಲೇನೆ ನಿಜವಾದ ಅರ್ಥದಲ್ಲಿ ಈ ಶರಣಾಗತಿ ಅಂತ ಹೇಳ್ತಕ್ಕಂಥದ್ದು ಬರುತ್ತೆ. 2 ಕೈಯೂ ಕೂಡ ಮೇಲಿರಬೇಕು. ದೊಡ್ಡ ಸಮುದ್ರದಲ್ಲಿ ಈಜಾಡ್ತಾ ಇದ್ದಾನೆ ಒಬ್ಬ, ಸ್ವಪ್ರಯತ್ನ. ಆ ಈಜಾಡುವಂತಹದೇ ಸ್ವಪ್ರಯತ್ನ. ಹಾಗೆ ಈಜಾಡ್ತಾನೆ, ಹೀಗೆ ಈಜಾಡ್ತಾನೆ, ಬಗೆ ಬಗೆ ಈಜಾಡ್ತಾನೆ. ಈಜಾಡಿ ನಾನು ದಡ ಸೇರ್ತೇನೆ ಅಂತನ್ನುವ ಛಲದಿಂದ ಈಜಾಡ್ತಾನೆ. ಆದರೆ ಸಮುದ್ರ ಈ 2 ಕೈಗಳಿಂದ ಈಜಾಡಿ ದಡವನ್ನು ಸೇರೋದಕ್ಕೆ ಸಾಧ್ಯವೇ ಇಲ್ಲ ಎಂಥವರಿಗಾದರೂ ಕೂಡ. ಆ ಸಂದರ್ಭದಲ್ಲಿ ಅವನು ಇನ್ನಾಗೋದಿಲ್ಲ ಅಂತ ನೀರು ಕುಡಿತಾನೆ. 2 ಕೈನೂ ಮೇಲ್ ಮಾಡ್ತಾನೆ, ಒಂದು 4 ಗುಡುಕು ನೀರು ಕೂಡ ಒಳಗಡೆ ಹೋಗುತ್ತೆ. ಆದರೆ ಆ ಹೊತ್ತಿಗೆ ಪಕ್ಕದಲ್ಲಿರ್ತಕ್ಕಂತಹ ದೋಣಿಯವನು ಬನ್ನಿ ಇಲ್ಲಿ ಅಂತ. ಇವನಲ್ಲಿ ಅಹಂಕಾರ ಇರುತ್ತೆ, ನಾನೇ ಈಜ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ದೋಣಿಯಲ್ಲ, ಹಡಗಿದ್ರು ಕೂಡ ಅವನು ಬರೋದಿಲ್ಲ ಅಲ್ಲಿಗೆ. ಹಾಗೆ ಪ್ರಾರಂಭದಲ್ಲಿ ಸಾಧಕರು ಅಂತ ಹೇಳ್ತಕ್ಕಂಥವರೆಲ್ಲ ದೇವರೊಂದಿಗೆ ಸವಾಲಾಗ್ತಾರೆ. ನಿನ್ನನ್ನು ನಾನೇ ಸಾಕ್ಷಾತ್ಕಾರ ಮಾಡ್ಕೊಳ್ತೇನೆ, ನನ್ನ ಹತ್ರವೇ ಆ ಶಕ್ತಿ ಇದೆ, ಜಪ ಮಾಡ್ತೇನೆ, ಹೀಗೆ ಕುಳಿತುಕೊಳ್ತೇನೆ, ಹಾಗೆ ಕುಳಿತುಕೊಳ್ತೇನೆ, ಹೀಗೆ ಪಾರಾಯಣ ಮಾಡ್ತೇನೆ, ಕ್ರಮಾಗತವಾಗಿ ಸಾಧನೆ ಮಾಡ್ತೇನೆ ಅಂತ. ಇದೆಲ್ಲ ಬೇಕು, ಇದೆಲ್ಲ ಮೊದಲು ಆಗಬೇಕು. ಇದು ಆಗಿ ಆಗಿ ಮತ್ತು ಆಗಿ ಆಮೇಲೆ ಆಗದೆ ಎಷ್ಟು ಮಾಡಿದರೂ ಕೂಡ ಏನೂ ಆಗದೆ, ವರ್ಷಗಟ್ಟಲೆ ಧ್ಯಾನ ಮಾಡಿದರೂ ಕೂಡ ಏನೂ ಆಗದೆ, ಆಗ ಅವನು 2 ಕೈಗಳನ್ನು ಕೂಡ ಮೇಲೆತ್ತಿ, ಹೇ ಪರಮಾತ್ಮ, ಎಲ್ಲಿದ್ದಿ ನೀನು? ನಿನ್ನ ಸಹಾಯ ಇಲ್ಲಿದ್ರೆ ಸಾಕು, ನನಗೆ ನಿನ್ನ ದರ್ಶನ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಕೃಪೆ ಅಲ್ಲದೆ ನಾನು ನಿನ್ನ ದರ್ಶನವನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ತಿಳುವಳಿಕೆ ಅವನಲ್ಲಿ ಬೆಳೆಯುತ್ತೆ. ಆ ಸ್ಥಿತಿಗೆ ಮುಟ್ಟಬೇಕು ಅವನು. ಅಂದ್ರೇನರ್ಥ? ಸರಿಯಾಗಿ ಒಳ್ಳೆ ಕನ್ನಡ ಭಾಷೆಯಲ್ಲಿ ಹೇಳಬೇಕು ಅಂದರೆ ಹಣ್ಗಾಯಿ ನೀರ್ಗಾಯ ಆಗಬೇಕು.
ಹಣ್ಣುಗಾಯಿ ನೀರುಗಾಯಿ ಆಗಬೇಕು, ಹಣ್ಣಾಗಬೇಕು. ಆ ಹಣ್ಣನ್ನ ನೈವೇದ್ಯ ಮಾಡಬೇಕು ನಾವು ಭಗವಂತನಿಗೆ. ಈಗ ಅಂಗಡಿಯಿಂದ ಕೊಂಡ್ಕೊಂಡು ಬಂದಂತಹ ಹಣ್ಣನ್ನು ನೈವೇದ್ಯ ಮಾಡಬಹುದು, ಅದು ಬಹಳ ಸುಲಭ ಅದು. ಆದರೆ ನಾವೇ ಒಂದು ಹಣ್ಣಾಗಬೇಕು. ನಾವು ಹಣ್ಣಾಗಬೇಕು, ಅಲ್ಲಿ ಮಾತ್ರ ಅಲ್ಲ, ಹಣ್ಣಾಗಬೇಕು. ಇದು ಹೇಗಾಗುತ್ತೆ? ಅದೇ ಭಗವಂತನ ಪ್ರಾರ್ಥನೆಯ ಮೂಲಕ, ಅದೇ ಭಗವಂತನ ನಾಮಪಾರಾಯಣಗಳನ್ನು ಮಾಡೋದ್ರ ಮೂಲಕ, ಅದೇ ಭಗವಂತನ ಸಂಕೀರ್ತನೆಯನ್ನು ಮಾಡೋದ್ರ ಮೂಲಕ. ಆದ್ರಿಂದ ಒಂದು 5 ನಿಮಿಷ ಈಗ ಸಂಕೀರ್ತನೆಯನ್ನು ಮಾಡೋಣ, ಕಣ್ಣು ಮುಚ್ಚಿಕೊಂಡು, ಅತ್ತಿತ್ತ ಗಮನವನ್ನೇ ಕೊಡದೆ. ಈಗಾಗಲೇ ನಿಮ್ಮ ಮನಸ್ಸು ಬಹಳ ಸಿದ್ಧವಾಗಿದೆ. ಅತ್ತಿತ್ತ ಗಮನ ಕೊಡೋದಕ್ಕೆ ಅದಕ್ಕೆ ಮನಸ್ಸೇ ಇಲ್ಲ, ದೇವರ ಕಡೆಗೇ ಗಮನ ಕೊಡಬೇಕು ಅಂತನ್ನುವ ಒಂದು ಮಾನಸಿಕ ಸ್ಥಿತಿ ನಿಮಗೆ ಬಂದಿದೆ. ಈ ಸ್ಥಿತಿಯಲ್ಲಿ ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡೋಣ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ ಓಂ. 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 ಇಲ್ಲಿಗೆ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.